ಶಾಸ್ತ್ರ ಬರದ ಪುರಾಣ ದಯಾಳ ಮನಸ್ಸಿನಿಂದ ಧ್ಯಾಸ ಇಟ್ಟು ಕೇಳರಿ ಪ್ರಕರಣ ದಯಾಳ ಮನಸ್ಸಿನಿಂದ ಧ್ಯಾಸ ಇಟ್ಟು ಕೇಳರಿ ಪ್ರಕರಣ ಪರಮೇಶ್ವರಾಗ ಪ್ರೀತಿ ಪುತ್ರ ನಶಿದಾರೋ ಪೀರನ ಪೀರಮೈ ಭೋಮ ಪರಮೇಶ್ವರಾಗ ಪ್ರೀತಿ ಪುತ್ರ ನಶಿದಾನೋ ಪೀರನ ಪೀರಮೈ ಭೋಮ ಜಿಲಾನಿ ಗ್ರಾಮದಲ್ಲಿ ಮೈಬೂಬನ ಮನೆತ ಅಲ್ಲಿ ಅಬುಸ್ವಾಲ ಅಂಬವ ಎದ್ದ ದೊಡ್ಡ ಶರಣ ದಿನ ನದಿ ಸ್ನಾನ ಮಾಡುತ್ತಿದ್ದ ನೇಮ ಪೂರ್ಣ ಇನ್ನ 5 ಹೊತ್ತ ನಮಾಜ ಕೇಳಿ ನೇಮ ಪೂರ್ಣ ಮಾಡು ಹಂಗ ಜಳಕತ ಮಾಡುತ್ತಿದ್ದ ನೀರಿನ ಮ್ಯಾಲ ತೇಲಿ ಬಂದದ ಶೇಬಿನ ಪ್ರತಿ ದಿವಸ ಮಾಡು ಹಂಗ ಜಳಕತ ಮಾಡುತ್ತಿದ್ದ ನೀರಿನ ಮ್ಯಾಲ ತೇಲಿ ಬಂದದ ಶೇಬಿನ ತೇಲೋತ್ವ ಬಂದು ಇವನ ಕೈಯಾಗ ಸಿಕ್ಕಿತು ತೇಲೂತ ಬಂದು ಅವನ ಕೈಯಾಗ ಸಿಕ್ಕಿತು ಆ ಕಾಯಿ ನೋಡಿ ಖುಷಿಯಾದ ಆಷಾಢ ಅಪೇಕ್ಷೆ ಆಗಿ ಹಣ್ಣ ಮಾಡ್ಬೇಕಂತಾನ ಭಕ್ಷಣ ತಾನಾಗೆ ತಂದು ಕೊಟ್ಟನಂತ ನಾಗಭೂಷಣ ಒಂದು ತುತ್ತ ಹಣ್ಣ ಕೇಳ್ರಿ ಅಬೂಸ್ವಾಲ ತಿನ್ನುವುದರವರಾಗ ಆತ್ಮಜ್ಞಾನ ಹೇಳತಾದ ಢಾಣ ಅಬೂಸ್ವಾಲ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾದ ಪರರ ಹಣ್ಣ ತಿಂದು ಪಾಪಕ ಗುರಿಯ ಆಗಲ್ಲೋ ಶರಣ ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯ್ತು ಮಾಡಿದ ಪಾರಣ ಮೋಯಿಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯ್ತು ಮಾಡಿದ ಪಾರಣ ಇದರ ದೋಷ ಹೋಗ್ಬೇಕಾದ್ರ ತೋಟದ ಮಾಲಕನಲ್ಲಿ ತಿಂದ ತಪ್ಪಿಗಾಗಿ ಕ್ಷಮಾ ಬೇಡ ದೋಷ ಹೋಗ್ಬೇಕಾದ್ರ ತೋಟದ ಮಾಲಕನಲ್ಲಿ ಒಂದ ತಪ್ಪಿಗಾಗಿ ಕ್ಷಮಾ ಬೇಡ ಜನನೀಯ ಗರ್ಭಕೋಶದಿಂದ ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ಅಬೂಸ್ವಾಲ ಶರಣನ ನೇಮ ನಿತ್ಯಗಳು ಹೆಂಗಿದ್ದು ಇನ್ನೊಬ್ರದ್ದು ನಾನು ಋಣದ ಮಾತ್ರ ಮುಟ್ಟಬಾರದು ಈ ಶರೀರಕ್ಕೆ ಬೇಕಾಗಿಲ್ಲಪ್ಪ ಅಂತಂದ್ರೆ ಈ ಶರೀರ ದುಡಿಸಿ ಮಾತ್ರ ನಾ ಇದಕ್ಕೆ ಹಾಕಬೇಕನ್ನುವಂತ ನೇಮಗಳಿದ್ದು ಹೆಂಗಿರುವಂತ ಟೈಮ್ ಒಳಗೆ ಒಂದು ಶೇಬಿನ ಹಣ್ಣು ಬಂದು ಮಾತ್ರ ಹರ್ಕೊಂಡು ಇವನು ಕೈಯಾಗ ಬಂದು ಸಿಗ್ತದ ಯಾವುದು ಮಾತ್ರ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದೇನೆ ಮಾತ್ರ ಒಂದು ತುತ್ತ ಹಣ್ಣು ತಿಂದ ಕೆಲವುದೆಲ್ಲ ತಿಂದ ಹಿಂದ್ರಗಳಿಗೆ ಆತ್ಮಜ್ಞಾನ ಹೇಳಕತ್ತು ಒಳಗಿಂದ ಒಳಗ ಏನೋ ಶರಣ ನೀನು ಹುಟ್ಟಿ ಬರ್ಬೇಕಾದ್ರೆ ನಿನ್ನ ಕಟ್ಟಪಣೆಗಳು ಮಾತ್ರ ಈ ಪ್ರಕಾರವಾಗಿದ್ದು ಏನು ಅರಿಲಾರದೆ ಮಾತ್ರ ಯಾವ ಮಾತ್ರ ಚೋರತನದಿಂದ ತಗೊಂಡು ಹೋಗುವಂತ ಟೈಮ್ ಒಳಗೆ ಬಿದ್ದಾದು ಯಾವ ವ್ಯಾಪಾರಸ್ಥ ತಗೊಂಡು ಹೋಗುವಂತ ಟೈಮ್ ಒಳಗೆ ಹರಿದು ಬಿದ್ದಾದು ಗೊತ್ತಿಲ್ಲ ಯಾವ ದೊಡ್ಡ ಸಾಹುಕಾರನ ಹೊಲದನ್ನು ಮಾತ್ರ ಹರ್ಕೊಂಡು ಬಂದಾದ ಗೊತ್ತಿಲ್ಲ ಏನೂ ತಿಳಿಲಾರದೆ ಮಾತ್ರ ನೀ ಇವತ್ತು ಒಂದು ತುತ್ತ ಹಣ್ಣು ತಿಂದು ಪಾಪದೊಳಗೆ ಬಿದ್ದಲ್ಲೋ ಶರಣ ತಿಳ್ಕೊಂಡು ಆತ್ಮಜ್ಞಾನ ಹೇಳಕ್ ಚಾಲು ಮಾಡ್ತದೆ ಅವಾಗ ಆತ್ಮಜ್ಞಾನಕ್ಕೆ ಅರಿವು ಬಂದು ಏನ್ ಮಾಡ್ತಾನ
ಅಬ್ಬು ಸ್ವಾಲ ಶರಣ ವಿಚಾರ ಮಾಡ್ತಾನ. ಇವತ್ತಿನ ದಿವಸ ನಾನು ಯಾವುದು ಮಾತ್ರ ವಿಚಾರ ಮಾಡಲಾರ್ದು ಇವು ತುತ್ತ ಹಣ್ಣು ತಿನ್ನಲ್ಲ ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು 400 ಕಿಲೋಮೀಟರ್ ಹಿಂಬರಿಕಿಲ್ಲ ನಡ್ಕೋತ ಬರ್ತಾನ. ಹೌದಲ್ರಿ, ನಮಗೆ ಮುಂದೆ ಕೊಡೋಕ್ಕಾಗಲ್ಲ. ಒಂದು 100 ಕಿಲೋಮೀಟರ್ ಅಲ್ಲ 400 ಕಿಲೋಮೀಟರ್ ಹಿಂಬರಿಕಿಲೆ ಬರ್ತಾನ. ಹೌದು, ಬರೇ ನಾವು ಏನ್ ಮಾಡ್ತೀವಿ, ₹1 ಕಾಲಾಗಿ ಬಿದ್ದಿತ್ತಪ್ಪ ಅಂತ ಪಟ್ನ ಕಾಲಿಡ್ತೀವಿ ಅದ್ರ ಮ್ಯಾಗ ಮತ್ತೆ ಯಾವ್ರೆ ನೋಡಂಗನ ಮಗ ತೋಳಂಗನ ತಿಳ್ಕೊಂಡು. ಹೌದಲ್ರಿ ಮಾಸ್ತರ್, ಬರೇ ಒಂದು ತುತ್ತ ಹಣ್ಣು ತಿಂದಿದ್ದಕ್ಕಾಗಿ ಮಾತ್ರ ಹಿಂಬರಿಕಿಲ್ಲ 400 ಕಿಲೋಮೀಟರ್ ಓಡಿ ಬರ್ತಾನಪ್ಪ ಅಂತಂದ್ರ ಅದಕ್ಕ ಅಂತಿಂತವ್ರು ಇದ್ರಪ್ಪ ತಿಳ್ಕೊಂಡೆ ಇಂಥ ಜಗತ್ತದೊಳಗೆ ಮಾತ್ರ ಸತ್ತು. ನೀವೇಗಂತೀರಪ್ಪ ತಾಯಿನವರು? ಏನ್ರಿ ಮಾಸ್ತರ್, ನಾವ್ರಿ ನಮಗ ಮುಂದಕ್ಕೆ ಓಡಕ್ಕಾಗಲ್ಲ, ಅವ್ರ ಹಿಂದೆ ಕೂಡ ಏನಂತ ಶರಣರು ಹಂಗ ಇತ್ತವ್ರ ಬಲಿ ತಾಕತ್ತ ಮಾತ್ಮಿಕರು ಅವರು. ಅದಕ್ಕ ಅವ್ರ ತಾಯಿ ತಂದೆ ಎಲ್ಲ ಯಾವ ಪ್ರಕಾರ ಸಂಸಾರ ಮಾಡ್ಯಾರಪ್ಪ ಅಂದ್ರ ಎಮ್ಮೆನು ಮಾತ್ರ ಏನ್ ಮಾಡ್ತದ, ನೀರ್ ಕುಡಿಲಾಕ್ ಹೋಗ್ತದ. ಹೌದಲ್ರಿ ಮಾಸ್ತರ್, ನೀರ್ ಕುಡಿಲಾಕ್ ಹೋಯ್ತಂದ್ರ ಏನ್ ಮಾಡ್ತದ, ಮೊದಲು ನೀರಾಗ ಇಳಿತದ. ಅವನದು ಹೌದು, ಮೊದಲು ನೀರಾಗ ಇಳಿದು ಹಿಂದ್ಗಡೆ ಅದು ಏನ್ ಮಾಡ್ತದ, ಎಲ್ಲ ಸುತ್ತ ಹೊಡಿತದ ನೀರಾಗ ಹೋಗಿ. ನೀರಾಗೆ ಮಾತ್ರ ಎಲ್ಲ ಕಾಲ್ ಮಾಡಿ ಅಡ್ಡು ಒಟ್ಟು ಮಾಡ್ತದ್ರಿ. ಒಟ್ಟು ಮಾಡಿ ಅದು ಲಾಸ್ಟಿಗೆ ಏನದ ನೀರ್ ಎಲ್ಲ ಹೊಲಸು ಮಾಡಿ ಹಿಂದ್ಗಡೆ ಕುಡ್ಲಿಕ್ಕೆ ಹೊರಗೆ ಬರ್ತದ. ಹೌದು, ಎಮ್ಮಿ ಅದ್ರಾಗ ಏನ್ ಮಾಡ್ತದ, ಇದು ಆಡ್ ಇದ್ದಿದ್ ಹೋಗ್ತದ ನೀರ್ ಕುಡಿಲಾಕ. ತಿಳಿ ನೀರ್ ಎಲ್ಲಿ ಬರ್ತಿರ್ತಾವ ಅಲ್ಲೇ ಕುಡ್ಕ ಮತ್ತೆ ಹಿಂದಕ್ಕೆ ಸರಿತದ ಮೊಳಕಾಲೂರಿ. ಹೌದು, ಅಂದ್ರ ಎಮ್ಮಿ ಸಂಸಾರ ಮಾಡ್ದಂಗ ನಾವು ಸಂಸಾರ ಮಾಡ್ಲಾಕತ್ತೀವಿ. ಆದ್ರ ಆಡಿನ ಸಂಸಾರ ಯಾರ್ದಪ್ಪ ಅಂತ ಕೇಳಿದ್ರ ಶರಣರೆಲ್ಲ ಸಂಸಾರ ಮಾಡ್ಯಾರ. ಯಾವ ಪ್ರಕಾರ ಮಾಡ್ಯಾರ, ಆಡು ಹ್ಯಾಂಗ ಮಾತ್ರ ನೀರು ಕುಡಿಲಕತ್ತದಲ್ಲ ತಿಳಿ ನೀರ ಆ ಪ್ರಕಾರವಾಗಿ ಅವ್ರು ಸಂಸಾರ ಮಾಡ್ಯಾರ. ಅದಕ್ಕಾಗಿ ನಾವ್ ಏನ್ ಮಾಡಕತ್ತೀವಿ, ಸಂಸಾರದ ಗುಟ್ಟು ತಿಳಿಲಾರ ಬಟ್ಟಿಗೆ ಸಂಸಾರ ಅನ್ನೋದು ಬಹಳ ಕೆಟ್ಟ. ಇದು ಯಾವ ಸುಳೆ ಮಗ ಮಾಡಿಟ್ಟ ಅಲ್ಲಕತ್ತ ನೀವು. ಯಾವ ವಾಜ್ಯ ಅದಾವ ಗಟಾರ್ ಕಂಪನಿ ಸೆಕ್ಕಂಗ್ ಕುಡಿದು ಹೋಗಿ ಗಟ್ರ ದಂಡಿಗೆ ಬೀಳುದು. ಯಾವ್ರಿಯಪ್ಪ ಎಂತವ್ರಿ? ಕುಡುಕ ಕಂಪನಿ. ಹೆಂಗ್ರಿ ನಮ್ಮಲ್ಲಿ ಯಾರ್ರಿ? ತುಂತುನೆ ಅದ ನೋಡು, ನಿನ್ನೆ ಕುಡ್ದಿದ್ದ ಅವ ಬಾಳ. ಈ ಗಟಾರ್ ಕಂಪನಿ ಏನ್ ಮಾಡ್ತಾವ, ಕುಡಿದು ಹೋಗಿ ಗಟ್ರ ದಂಡಿಗೆ ಬೀಳ್ತಾವ. ಗಟ್ರ ದಂಡಿಗೆ ಬಿದ್ದುವಪ್ಪ ಅಂತಂದ್ರ ಇವು ಸೈರೆ ನಾಯಿಗಳು ಸುಮ್ ಕುಂದಿರ್ತಾವನು. ಅವು ನಿಷೇಧಾಗ ಏನಾಗಿ ಬಿಟ್ಟಿರ್ತದ, ಇದನ್ನು ಆಗಿರ್ತದ್ರಿ ಅಪ್ಪರಿಗೆ ಎಲ್ಲ ಒಳಗೆ. ಇದು ಏನ್ ಮಾಡಿರ್ತದ, ಚರಂಡಾಗಿ ಬಿದ್ದು ಮ್ಯಾಗ ಬಂದು ಬಿದ್ದಿರ್ತದ ಮನುಷ್ಯ. ಮ್ಯಾಗ ಬಂದು ಬೀಳೋಣ, ಅದು ಸೈರನಾಯಿ ಸುಮ್ ಹೋಗಲ್ಲ ದಾರಿ ಹಿಡಿದದು ಹೋಗೋಣ. ಅದಕ್ಕೆ ಅವ್ನಿಗೆ ಮುಷಿ ನೋಡ್ಲಕ್ ಚಾಲು ಮಾಡ್ತದ. ಅದು ದಾರುದು ಹುಳಿ ನಾಡ್ತಂದ್ರ ಮೊದಲು ಅದು ವಾಸ ಬತ್ತಪ್ಪ ಪಟ್ನೆ ಅಲ್ಲಿಗೆ ಹೋಗ್ತದ ಅದು ನಾಯಿ. ಹೌದು, ಹೋಗಿ ಏನು ಮಾಡ್ತದ, ಮೊದಲು ಮುಕುಳಿ ಕಡಿ ಚರ ನೆಕ್ತದ ಅವನು ಸೈರೆ ನಾಯಿ. ಅದು ಮುಕುಳಿಗೆ ನೆಕ್ ಹಿಂದ್ರಗಡೆ ಬಂದು ಬಾಯಿಗೆ ಹತ್ಕೋತದ. ಯಾಕೆ ಇವ್ರದೆಲ್ಲ ಅಪ್ಪವ್ರದೆಲ್ಲ ಆಗಿರ್ತದಲ್ಲ. ಹೌದು, ಕೈಲಿ ರೊಕ್ಕ ಕೊಟ್ಟು ನಾವೆಲ್ಲ ಏನ್ ಮಾಡಕತ್ತೀವಿ, ಶರೀರ ಹಾಳು ಮಾಡ್ಕೊಳತ್ತೀವಿ. ಅದಕ್ಕಾಗಿ ಮಾತ್ರ ಜ್ಞಾನಿಗಳೆಲ್ಲ ಹೇಳ್ಕೊತ ಬಂದಾರ. ಕರೆ ಸಹಿತ ನಾವು ಹೇಳಿದ್ರು ಸಹಿತಕ್ಕೆ ನಮ್ಗೆ ಹೊಟ್ಟೆ ಅರಿವಿಲ್ಲ. ಅರಿವಿನ ಜನ್ಮಕ್ಕೆ ಬಂದು ನಾವು ಯಾವ ಪ್ರಕಾರವಾಗಿರ್ಬೇಕು ಜಗತ್ತದೊಳಗೆ ಅನ್ನುವಂಥದ್ದು ಎಲ್ಲ ಹೇಳ್ಕೊತ ಬಂದಾರ. ಬರೇ ಒಂದು ತುತ್ತು ಹಣ್ಣಿಗಾಗಿ ಮಾತ್ರ 12 ವರ್ಷ ಯಾವ ಪ್ರಕಾರ ದುಡಿತಾನ ಅಬ್ಬು ಸ್ವಾಲ ಶರಣ. ಅಬ್ಬು ಸ್ವಾಲ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾರ. ಇನ್ನೊಬ್ರ ಹಣ್ಣ ತಿಂದು ಪಾಪಕ ಗುರಿ ಅದೆಲ್ಲೋ ಶರಣ. ಮೊಯ್ಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯಿತು ಮಾಡಿದ ಪಾರಾಯಣ. ಮೊಯ್ಸಿ ಹಣ್ಣ ಮುಟ್ಟಿದಿ ಕೆಟ್ಟ ಹೋಯಿತು ಮಾಡಿದ ಪಾರಾಯಣ. ಈ ದೋಷ ಹೋಗ್ಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ತಂದ ತಪ್ಪಿಗಾಗಿ ಕ್ಷಮ ಬೇಡ. ಆತ್ಮಜ್ಞಾನ ಹಿಂಗ ಹೇಳಿತು ಅಬ್ಬು ಸ್ವಾಲ ಶರಣರಿಗೆ. ಶರಣ ಆತ್ಮ ವಿಚಾರ ಅರಿತು ಅಂತಾನ ಬಿದ್ದೆ ನಾನು ಭರಿ. ಶೋಭಿನ ಪಡ ತಪಾಸ ತೆಗೆಯುತ್ತ ನಡೆದಾನ ಲಘು ನದಿ ದಂಡಿಗೆ ಹೊಂಟಾನ್ ಒಂದು ಕಾವಲಿ ತಟ್ಟಾದ ಶರಣ. ಕಾವಲಿಗೆ ಹೋದ್ರ ಒಳಗ ಶೋಭಿನ ಪಡ ತಟ್ಟಿತು. ಒಳಗ ಹೋಗಿ ಸುತ್ತಮುತ್ತ ನೋಡಿ ಶರಣ. ಮನ ನೋಡಿ ಶರಣಗ
ಸಂತೋಷ ಆಯ್ತು ಸಂಪೂರ್ಣ ಇನ್ನ ಮಾಲಕನ ಭೇಟಿ ಆಗ್ಬೇಕಂದ ನೆನಪು ಪರಮೇಶ್ವರಾಗ ಪ್ರೀತಿ ಪುತ್ರ ಶ್ರೀರಾಮ ಪೀರನ ಪೀರಮೈ ಭೋವ ಅದಕ್ಕೆ ಈ ಮಾನವ ಜನ್ಮಪ್ಪ ಅಂತಂದ್ರೆ ಹೆಂಗದ ಹೆಂಗದ್ರಿ ಮಾಸ್ತರ ಎಂತ ಮಾನವ ಜನ್ಮ ಇದಕ್ಕೆ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ ಎಂತ ಮಾನವ ಜನ್ಮ ಮುಂದೆ ಸಿಕ್ಕಿತೇನ್ರಿ ಅಪ್ಪಯ್ಯ ಅಂತ ರಾಂಪುರ ಬಕ್ಕಪ್ಪಯ್ಯ ಹೌದು ಶ್ರೇಷ್ಠವಾದಂತ ಮಾನವ ಜನ್ಮ ಇರಿವಿ 84 ಲಕ್ಷ ಜೀವರಾಶಿ ಒಳಗೆ ಇದು ಶ್ರೇಷ್ಠವಾದಂತ ಮಾನವ ಜನ್ಮದ ಹೌದು ಹೌದು ಚಲೋ ಕೆಟ್ಟ ತಿಳಿಯುವಂತದ ಎರಡೂ ಗೊತ್ತದ ಹಾ ಆದ್ರೆ ಪ್ರಾಣಿಗಳಲ್ಲಿ ಮಾತ್ರ ಇದು ಕೊಟ್ಟಿಲ್ಲವ ಜ್ಞಾನ ಮನುಷ್ಯಗೆ ಮಾತ್ರ ಇದೆಲ್ಲ ಕೊಟ್ಟು ಕಳಿಸ್ಯಾನ ಹೌದು ಹೌದು ಕೊಟ್ಟು ಕಳಿಸ್ಯಾನಪ್ಪ ಅಂತಂದ್ರ ಈ ಮನುಷ್ಯ ಯಾವ ಪ್ರಕಾರವಾಗಿರ್ತದ ಹೆಂಗಿರ್ತದ್ರಿ ಮಾಸ್ತರ ಸಾವುಕಾರಿಕೆ ಬಂದಾಗ ಒಂದು ಬೇರೆನೇ ಇರ್ತೀವಿ ನಾವು ಹೌದು ಹೌದು ಮುಂದೆ ಬಡತನ ಬತ್ತಪ್ಪ ಅಂತಂದ್ರ ಅವಾಗ ಬೇರೆ ರೀ ಮತ್ತ ನಾವು ಡೊಕ್ಕೊತ್ ಹೋಗ್ತೀವ್ರಿ ಎಲ್ಲಿ ಗುರುಗಳ ಬಲಿ ಹಾ ಹೆಂಗಾರೆ ಮಾಡಿ ಉಳಿಸ್ರಿಯಪ್ಪ ತಿಳ್ಕೊಂಡು ಹೋಗ್ತೀವಿ ಆದ್ರೆ ಸಾವುಕಾರಿಕೆ ಬತ್ತಪ್ಪ ಅಂತಂದ್ರೆ ಯಾವ ಪ್ರಕಾರ ಹಾಕ್ತೀವಿ ಹೌದು ಹೌದು ಯಾವ ನಮ್ಮ ಕಡ್ಕೊಳ ಮಡಿವಾಳಪ್ಪನವರು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಹೋದ್ರು ನಾಗನಾಳಕ್ಕೆ ಹೋಗ್ತಾರೆ ಮುದ್ದೇಬಿಹಾಳ ತಾಲೂಕ ಹೌದು ಹೌದು ನಾಗನಾಳ ಗ್ರಾಮದೊಳಗೆ ಏನಾಗಿತ್ತು ದೇಶಾರ ತಿಳ್ಕೊಂಡು ಮಾತ್ರ ದೊಡ್ಡ ಮನಿತಾನ ಇತ್ರಿ ಮೊದಲು ಅದು ಬೆಳ ಮನಿತಾನ ಇತ್ತು ಏನೋ ಅದು ಅದೋ ಗತಿಗೆ ಹೋಗುವಂತ ಟೈಮ್ ಇತ್ತು ಗೊತ್ತಿಲ್ಲ ಬಡತನ ಮಾತ್ರ ಅವನಿಗೆ ಕಾಲು ಕಟ್ಕೊಂಡು ಬಿದ್ದಿತ್ತು ಬಡತನ ಕಾಲು ಕಟ್ಕೊಂಡು ಬಿದ್ದಿತ್ತು ಅವ ಸಂಚಾರ ಮಾಡ್ತಾ ಮಾಡ್ತಾ ಅಲ್ಲಿಗೆ ಹೋದ ಹೋಗುದ್ರೊಳಗಾಗಿ ಮಾತ್ರ ಬಡತನ ಇದ್ದಲ್ಲಿ ಭಕ್ತಿ ಬಹಳ ಹೋಗನ ದಾಕನ ಕಾಲಿ ಬಿದ್ದ ಮಡಿವಾಳಪ್ಪಗ ಯಪ್ಪ ಬಡವರ ಮನೆಗೆ ಮಾತ್ರ ಸ್ವಲ್ಪ ಬರಕತ್ರಿ ನಡ್ರಿ ಪಾದ ಹಾಕಕತ್ರಿ ತಿಳ್ಕೊಂಡು ಕರ್ಕೊಂಡು ಹೋದ ಸದ್ಗುರು ಇದ್ದ ಅಂದ್ರ ಕಾಮಧೇನು ಇದ್ದಂಗ ಅವ ಯಾವ ಪ್ರಕಾರವಾಗಿ ಯಾವ ಕರಿತಾನ ಯಾವ ಪ್ರಕಾರವಾಗಿ ಮಾತ್ರ ಅವ ಬರ್ತಾನ ತನ್ನಂತೆ ಮಾಡ್ಕೊಳ್ಳೋ ತನಕ ಎಂದೂ ಬಿಡಂಗಿಲ್ಲ ಅವ ನಮ್ಮಂತೆ ಎಂದೂ ಬರಂಗಿಲ್ಲ ಅವ ಅವಾಗ ಮಡಿವಾಳಪ್ಪನವ್ರು ಯಾಕೆ ಹೇಳಕಪ್ಪ ನಡಿಯೇ ತಿಳ್ಕೊಂಡು ಮಾತ್ರ ಹೋದ ಹೋಗೋದ್ರೊಳಗೆ ಮಾತ್ರ ಹರಕ ಚಪ್ರ ಇತ್ತು ಹಾಸಿ ಕುಂದ್ರಿಸಬೇಕಾದ್ರೆ ಒಂದು ಚಾಪಿ ಸಹಿತಕ್ಕೆ ಇದ್ದಿದ್ದಿಲ್ಲ ದೇಸಾಯಿ ಮನ್ಯಾಗ ಅದನ್ನೇ ಹರಕ ತಟ್ಟನ್ನೇ ಹಾಸಿ ಮಾತ್ರ ಮಡಿವಾಳಪ್ಪ ಕುಂದ್ರಿಸದ ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು ಮಾತ್ರ ವಿಚಾರ ಬತ್ತು ಯಾರಿಗೆ ದೇಸಾಯಿಗೆ ಹೌದು ಹೌದು ಭಗವಂತನ ಅವತಾರಿಯಾದಂತ ಮಡಿವಾಳಪ್ಪನ ನನ್ನ ಮನೆಗೆ ಬಂದಾನ ಅವನಿಗೆ ನಾ ಪ್ರಸಾದ ಮಾಡಿಸ್ಬೇಕಾದ್ರೆ ನನ್ನ ಮನ್ಯಾಗ ಒಂದು ಹಿಡಿ ಹಿಟ್ಟಿಲ್ಲ ಒಂದು ತುಕಡಿ ರೊಟ್ಟಿಲ್ಲಲ್ಲಪ್ಪ ಹೆಂಗ ಮಾಡಬೇಕು ಕೆಟ್ಟ ಬರ್ತಾನ ನನ್ನ ಕಾಲು ಕಟ್ಕೊಂಡು ಬಿದ್ದದ ಹೌದು ಹೌದು ಜೋಳದ ಹೋತ್ರ ಸಹಿತಕ್ಕೆ ಇಲ್ಲ ಅವನಿಗೆ ಉಟ್ಕೊಳ್ಳಕ್ಕ ಮೈ ಮ್ಯಾಗ ಹರಕ ಬಟ್ಟಿ ಇಂಥ ಕೆಟ್ಟ ಪರಿಸ್ಥಿತಿ ಒಳಗೆ ಸದ್ಗುರು ನನ್ನ ಮನೆಗೆ ಬಂದಾನಪ್ಪ ಅಂದ್ರ ಅವನಿಗೆ ನಾ ಊಟ ಮಾಡ್ಲಾರ್ದೆ ಕಳ್ಸದನಪ್ಪ ಅಥವಾ ನನ್ನ ಜನ್ಮಕ್ಕೆ ಕುಂದು ಬರ್ತದ ತಿಳ್ಕೊಂಡು ವಿಚಾರ ಮಾಡ್ದ ದೇಸಾಯಿ ವಿಚಾರ ಮಾಡ್ದ ಅವಾಗ ಮಡಿವಾಳಪ್ಪ ಗೊತ್ತಾಯ್ತು ಮನುಷ್ಯನ ಮಾತು ತಿಳ್ಕೊಳ್ಳವನೇ ಮಾದೇವ ಅಂತ ಹೇಳ್ತಾರ ಹೌದು ಹೌದು ಶಿವನ ಅವತಾರಿಗಳೇ ಇರ್ತಾರ ಅವ್ರು ಸೆಂಡ್ರೆಲ್ಲ ಅವಾಗ ಮನುಷ್ಯನ ಮಾತು ಮಾತ್ರ ತಿಳ್ಕೊಂಡ ಯಾರು ಮಡಿವಾಳಪ್ಪ ಏ ದೇಸಾಯಿ ಅದೇನು ವಿಚಾರ ಮಾಡ್ಬೇಡು ಆ ಕಡೆ ಈ ಕಡೆ ಹುಡುಕ್ಯಾಡ್ಲಕತ್ತಾರಿ ಹುಡುಕ್ಯಾಡೋದ್ರೊಳಗ ಅಡಕಲ ಗಡಿಯ ಒಂದು ಹಿಡಿ ಹಿಟ್ಟು ಸಿಕ್ತು ಅದೇ ಹಿಡಿ ಹಿಟ್ಟನ್ನೇ ತಂದು ಮಾತ್ರ ಗಂಜಿ ಕಾಸಿ ಯಾರಿಗೆ ಮಡಿವಾಳಪ್ಪ ಕೊಟ್ಟನಲ್ರಿ ಇದನ್ನೇ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ರಿಪ್ಪ ಅಂದ ಅದನ್ನೇ ಮಾತ್ರ ಸ್ವೀಕಾರ ಮಾಡ್ದ ಮಡಿವಾಳಪ್ಪ ಸ್ವೀಕಾರ ಮಾಡಿ ನಾ ಏನು ಬರ್ತೀನಪ್ಪ ಹೋಗ್ತೀನಿ ಎಲ್ಲಕತ್ತ ಯಾರು ಮಡಿವಾಳಪ್ಪ ಅವಾಗ ದೇಸಾಯಿ ಎಲ್ಲಕತ್ತ ಏನ್ ಕೇಳ್ತಾನ್ರಿ ವಿಷದ ಕೈ ಹಾಕ್ಲಕತ್ತಾರಿ ಮಡಿವಾಳಪ್ಪ ಗೊತ್ತಾಯ್ತು ಹೌದು ಹೌದು ಯಾಕಂದ್ರ ಅವನಿಗೆ ಪ್ರಸಾದ ಮಾಡಿ ನಾವು ಮ್ಯಾಗ ದಕ್ಷಿಣ ಕೊಟ್ಟು ಕಳಿಸ್ಬೇಕಲ್ಲ ಒಂದು ಚಾರಣ ರೊಕ್ಕ ಇಲ್ಲಲ್ಲಪ್ಪ ನಮ್ದು ಎಂತ ದುರ್ದೈವ ಇರ್ಬೇಕಂತ ತಿಳ್ಕೊಂಡು ಕಿಶದ ಕೈ ಹಾಕ್ತಿದ್ದ ಮಡಿವಾಳಪ್ಪ ಅಂದ ಏ ದೇಸಾಯಿ ಈಗ ನನಗೆ ದಕ್ಷಿಣ ನೀ ಏನು ಕೊಡ್ತಿದ್ವ ಈ ಸದ್ದು ನಾ ಏನು ಕೂತಿನಲ್ಲಿ ಈ ಜಾಗದ ಮ್ಯಾಗ ಅಂತಸ್ ಮ್ಯಾಗ ಅಂತ ಶಿವಳ ಅಂತಸ್ತ್ ಮಾಡೇ ಆಗ್ತದ ಹೌದು ಹೌದು ಸುತ್ತ 10-20 ಹಳ್ಳಿ ನ್ಯಾಯ ಎಲ್ಲ ಬಂದು ನಿನ್ನ ಕೈ ಮ್ಯಾಗ ಬಗೆಹರಿತಾವ ಈಗ ಮಗನ ನೀ ಪೋತ್ ರಾಜ್ಯ ಅದಿ ಮುಂದೆ ರಾಜ್ಯ ಆಗವದಿ ನೀನು ಹೌದು ಹೌದು ಮುಂದ ನಿನ್ನ ಸುತ್ತ 10-20 ಹಳ್ಳಿ ನ್ಯಾಯ ಎಲ್ಲ ಬಂದು ನಿನ್ನ ಕೈ ಮ್ಯಾಗ ಬಗೆಹರಿತಿರ್ತಾವ ಮತ್ತ ನಾ ಅವಾಗ ಬರ್ತೀನಿ ಹೊಳ್ಳಿ ಬಂದಾಗ ಮಾತ್ರ ಮಗನ ಗುರ್ತ ಹಿಡಿಯಕತ್ತಿ ಗುರ್ತ ಹಿಡಿದು ಅವಾಗ ದಕ್ಷಿಣ ಕೊಡಕತ್ತಿ ಅಂದ ಯಾವಾಗ ಏನಂತಲ್ರಿ ದೇಸಾಯಿ ಅದಕ್ಕೆ ಮಹಾತ್ಮರ ವಾಕ್ಯದೊಳಗೆ ಬಹಳ ತಾಕತ್ತಿರ್ತದ ಅಟ್ಟು ವಚನ ಕೊಟ್ಟು ಹೋಗಿಬಿಟ್ಟ ಮಡಿವಾಳಪ್ಪ ಸಂಚಾರ ಮಾಡ್ಕೋತ ಮುಂದೆ 5-6 ತಿಂಗಳು ಆಗೋದ್ರೊಳಗೆ ಯಾಕಡೆ ಆಯ್ತು ಐಶ್ವರ್ಯ ಗೊತ್ತಿಲ್ಲ ಅದಕ್ಕೆ ನೀನು ಒಲಿದರೆ ಕೊರಡು ಕೊರಡುವುದಯ್ಯ ನೀನು ಒಲಿದರೆ ಗರುಡು ಹೈನವಾಗುವುದಯ್ಯ ನೀನು ಒಲಿದರೆ ವಿಷವ ಅಮೃತವಾಗುವುದಯ್ಯ ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಅದರಲ್ಲಿ ಅದಾವ ನೋಡು ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ ಬಸವಣ್ಣ ಹೇಳ್ಯಾನಿದು ಅವ ಭಗವಂತ ಒಲಿತಪ್ಪ ಅಂತಂದ್ರೆ ಆಗ್ಲಾರ್ದಂತ ಕೆಲಸಗಳೆಲ್ಲ ಆಗ್ತಾವ ಪರಾಶರ ಋಷಿಗಳು ಮಾತ್ರ ಏನ್ ಮಾಡಿದ್ರು ಜನಕ ಋಷಿಗಳಿಗೆ ಮಾತ್ರ ಮಕ್ಕಳು ಕೊಡ್ಬೇಕಂತ ತಿಳ್ಕೊಂಡು ಪ್ರಸಾದ ತಗೊಂಡು ಬಂದಿದ್ದ ಮನೆಗೆ ಜನಕ ಮಹಾರಾಜ ಇದ್ದ ಬ್ಯಾಟಿ ಆಡ್ಲಕ್ ಹೋಗಿದ್ದ ಬರೋದ್ರೊಳಗ ಮನ್ಯಾಗ
ಇದ್ದಿದ್ದಿಲ್ಲ, ಅವ ಬ್ಯಾಟಿ ಆಡ್ಲಕ್ ಹೋಗಿದ್ದ. ಪ್ರಸಾದ ತೆಗೆದುಕೊಂಡು ಮಾತ್ರ ಅವ ಮನೆಗೆ ಬಂದ ಮಕ್ಕಳು ಕೊಡ್ಬೇಕಂತ ತಿಳ್ಕೊಂಡು ಅವನ ಮನೆ ಮುಂದ ದೊಡ್ಡ ದೊಡ್ಡ ಏನು ಮಾಡಿದ್ರಿ ಕೊಡ್ಡಗಳು ಕಡಿದುಕೊಂಡಿದ್ದ. ನಾವು 5-6 ವರ್ಷಗಟ್ಟಲೆ ಅವು ಎಲ್ಲ ಕೊಳತು ಹೋಗಿದ್ದು ಕೊಡ್ಡಗಳು. ಆ ಪ್ರಸಾದ ತೆಗೆದುಕೊಂಡು ಮಾತ್ರ ನಾನು ತಂದಿರುವಂತ ಈ ಪ್ರಸಾದ ನಾಡಿ ಏನು ಮಾಡ್ಲಿ, ಸಾಧು ಅದಿನಿಂದ ಇಟ್ಕೊಂಡು ಏನು ಮಾಡ್ಲಿ ಅಂದ ಅವ. ಇದು ನನ್ನ ಬಳಿ ಯಾಕೆ ಇಟ್ಕೊಳ್ಳೋ ತಿಳ್ಕೊಂಡು ಅಲ್ಲೇ ಚೆಲ್ಲಿ ಬಿಟ್ಟ. ಎದ್ರಾಗ ಕೊಡ್ಡಿನ ಮ್ಯಾಗ ಚೆಲ್ಲಿ ಬಿಟ್ಟ. ಏನು ಕೊಡ್ಡಿನ ಮ್ಯಾಗ ಪ್ರಸಾದ ಚೆಲ್ಲಿ ಬಿಟ್ಟ. ಆ ಕೊಡ್ಡನೆ ಚಿಗಿತಿತ್ತತ್ರಿ, ಒಣಗಿದ ಕೊಡ್ಡ. ಹೌದು ಹಂಗ ಮಹಾತ್ಮರ ಹಸ್ತದೊಳಗೆ ಅಂತ ತಾಕತ್ತಿರ್ತದ. ಇಲ್ಲಾದ್ರೂ ಕೂಡ ಇವ ವಚನ ಕೊಟ್ಟು ಹೋದ, ಮುಂದೆ ಯಾಕಡೆ ಆಯ್ತು ಗೊತ್ತಿಲ್ರಿ. ಅಂತಸ್ ಮ್ಯಾಗ ಅಂತಸ್ 7 ಅಂತಸ್ತು ಮಾಡೇ ಆಯ್ತು ದೇಶ. ಇದು ಸುತ್ತ 10-20 ಹಳ್ಳಿ ನ್ಯಾಯ ಎಲ್ಲ ಬಂದು ಮಾತ್ರ ಬಗೆ ಹರಿಲಕತ್ತು. ಈ ಸದ್ ಹರಕೆ ಕೇಳಕ್ ಹ್ಯಾಂಗ್ ಕೂತಿರಲ್ಲ, ಹಿಂಗ್ ಜನ ಎಲ್ಲ ಮನ್ಯಾಗ ಕುಂದ್ರಲಕತ್ತು. ಮಗನಿಗೆ ಒಳಗಿಂದ ಒಳಗೆ ಗರು ಬತ್ರಿ. ಯಾರಿಗೆ? ದೇಸಾಯಿಗೆ. ನಾ ದೇಸಾಯಿ, ನನ್ನಂತ ಯಾರು ಇಲ್ಲಿ ಈ ಜಗತ್ತದೊಳಗ. ನಾನೇ ಮಾತ್ರ ರಾಜ್ಯ ಅಲ್ಲಕತ್ತ ಮಗ. ಈ ಸೂರ್ಯನವನಿಗೆ ಹೆಂಗ್ ಸೊಕ್ಕ ಬಂದದಲ್ರಿ, ಇವನಂಗೆ ಅವನಿಗೆ ಸೊಕ್ಕ ಬಂದ್ಬಿಡ್ತೀರಿ ಒಳಗಿಂದ ಒಳಗ. ಮಗ ನಾನು ಅಂತದ್ ಬಂತು, ನಾನು ಅಂತದ್ ಬಂತು. ಮುಂದೆ ಸಂಚಾರ ಮಾಡ್ಕೋತ ಮತ್ತೆ ಎಲ್ಲಿಗೆ ಬಂದ? ಮಡಿವಾಳ. ಅದೇ ನಾಗನಾಳ ಗ್ರಾಮಕ್ಕೆ ಹಾಯ್ದು ಹೊಂಟಿದ್ದ. ಅಲ್ಲಿ ಬರೋಣ ತಡಕೈತ್ರಿ. ಅಲ್ಲಿಗೆ ಬಂದು ಕೂಡಲೇ ಮಾತ್ರ ಪಟ್ನೆ ಅವನಿಗೆ ನೆನಪಾಯ್ತು. ಯಾರಿಗೆ? ಮಡಿವಾಳಪ್ಪಗ. ನನ್ನ ಶಿಶು ಮಗನಿಗೆ ಕೋಡ್ ಬಂದವ ಹಂಗೆ ಹೇನು ವಿಚಾರ ಬರ್ತವನಿಗೆ ಏನಂತಾನ, ಮೊದಲು ನಾ ಹೋಗುವಂತ ಒಬ್ಬ ಭಕ್ತನ ಹತ್ರ ನನಗೆ ಭೇಟಿ ಆಗಿದ್ದ. ಮಗ ಏನು ಮೊದಲಿನಂಗೆ ಅದಾನು, ತಲೆಯಾಗ ಒಂದೆರಡು ಕೋಡಿ ಗಿಡ ಬಂದವ ನೋಡ್ಬೇಕು ಮಗನಿಗೆ ಅಂದ. ಹೌದು ಹಂಗೆ ಏನು ಮಾಡ್ದ, ಮೊದಲು ಹೋಗೋದ್ರೊಳಗ ಹರಕ ಚಪ್ರ ಇತ್ತು, ಕರ್ಕೊಂಡು ಹೋಗಿದ್ದ ದೇಸಾಯಿ. ಅಲ್ಲಿ ಯಾರ್ದು ಅಭ್ಯಂತರ ಇದ್ದಿದ್ದಿಲ್ಲ. ಅಂತಸ್ ಮ್ಯಾಗ ಅಂತಸ್ 7 ಅಂತಸ್ತು ಮಾಡಿ ಸಿಟಿ ಒಳಗ ಎಲ್ಲ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಅಂತಸ್ತು ಮುಂದ ಕಾರ್ಯಕಾರತ ನಿಂತಿರ್ತಾರ ಮನಿ ಕಾಯ್ಲಕ್ಕ. ಇಬ್ಬರಿಗೆ ಮನಿ ಕಾಯ್ಲಕ್ಕ ನಿಂದ್ರಿಸಿದ್ದ ಸಾವುಕಾರ ಯಾರು? ದೇಸಾಯಿ. ಬಾಗ್ಲಾಗ ಅವಾಗ ಏನ್ ಮಾಡ್ದ ಇವ ದೇಸಾಯಿ, ಹೋಗಿ ಪಟ್ನೆ ಮನಿ ಮುಂದೆ ನಿಂತ. ಅವ್ರಿಬ್ರು ನಿಂತಿದ್ರಲ್ರಿ ದೂತರು. ಇವ್ರು ಜ್ಞಾನಿಗಳನ್ನ ಅವನಿಗೇನು ಗೊತ್ತ? ಅವ್ರಿಗೆ ಅಜ್ಞಾನಿಗಳ ಕಣ್ಣಾಗ ಕೆಟ್ಟಿನ ಸಮಾನ ಕಾಣ್ತದ ಜ್ಞಾನಿ. ಸಕ್ರಿ ಒಂಬಿ ಹಂಗ ಕಾಲ್ ಕಡಿ ಚೀಪಿದ್ರು ರುಚಿನೇ ಇರ್ತದ, ಕೈ ಕಡಿ ಚೀಪಿದ್ರು ರುಚಿನೇ ಇರ್ತದ, ತಲೆ ಕಡಿ ಚೀಪಿದ್ರು ರುಚಿನೇ ಇರ್ತದ. ಖರೆ ಅದು ರುಚಿ ಆದನಂತದ ಅವಕ್ಕೇನು ಗೊತ್ತಿರ್ತದ. ಅವು ಮನಿ ಮಾರು ಮುಂದೆ ನಿಂತಿದ್ದು ಎರಡೂ ಕೂಡಿ ಇವ ಒಳಗೆ ಹೋಲಕ್ ಹೋದ. ಹೌದು ಹಾಡಿಲ್ರಿ ಮಾಸ್ತರ. ಮೊದಲು ಹ್ಯಾಂಗ ಹೋಗಿದ್ದ ಪ್ರಕಾರ ಮನ್ಯಾಗ ಹೋಲಕ್ ಹೋದ. ಹೌದು ಹೋಗುದ್ರೊಳಗೆ ಇವ್ರು ಏನಂದ್ರೆ, ಸಾಧು ಮಗನ ಇಲ್ಲೇ ನಿಂದ್ರಂದ್ರ ಅವ್ರು. ಮಡಿವಾಳಪ್ಪ ಅಂದ್ರು. ಮಡಿವಾಳಪ್ಪ ಅಂದ. ಯಾಕ್ರು ಅಂದ, ನಮ್ಮ ದೇಶ ರಪ್ಣಿ ತಗೊಂಡು ಬಂದ್ ಅಲ್ಲಿ ತನಕ ನಿನಗೆ ಒಳಗೆ ಬಿಡ್ಲಕ್ಕ ಆರ್ಡ್ರ್ ಇಲ್ಲ, ಅವ್ನಿಗೆ ಹೋಗಿ ಕೇಳ್ಕೊಂಡ್ ಬರ್ತೀವಿ, ಅಲ್ಲಿ ತನಕ ಇಲ್ಲೇ ನಿಂದ್ರಂದ್ರು ಅವರು. ಅವಾಗ ಮಡಿವಾಳಪ್ಪ ಅಂದ, ಏ ನಿಮ್ಮ ದೇಶ ಏನದಲ್ಲ, ಮೊದಲ ಮಗ ಪೋತ್ ರಾಜ ಇದ್ದ, ಈಗ ರಾಜ ಆಗ್ಲಿಕ್ಕೆ ಕಾರಣ ಯಾರು? ನಾನೇ ಅದನ್ನ ಮಗನ. ನಿಮ್ಮ ದೇಸಾಯಿ ಹೋಗಿ ಹೇಳ, ಕಡ್ಕೊ ಮಡಿವಾಳಪ್ಪ ಬಂದಾನ, ನಿಮ್ಗೆ ಕೇಳಕತ್ತಾನಂತ ಹೋಗಿ ಹೇಳ್ರು ಮಕ್ಕಳೇ ನಾವು. ಹೇಳಿ ಬರ್ತೀವಿ ನಾವು, ನಿಂದ್ರೆ ಇಲ್ಲೇ ನಿಂದ್ರು ಅಂದ್ರು ಅವರು. ಅವಾಗ ಮಾತ್ರ ಎರಡೂ ಕೂಡಿ ಒಳಗೆ ಹೋದವ್ರಪ್ಪ. ದೇಸಾಯರ್ದು ಏನಾಗಿತ್ತು? ಏನಾಗಿತ್ರಿ ಮಾಸ್ತರ? ಅವತ್ತಿನ ದಿವಸ ದೊಡ್ಡದ ಹಂಡಿಗೆ ಒಂದು ನ್ಯಾಯ ಬಂದಿತ್ರಿ, ಗಂಡ ಹೆಣ್ತಿದು. ಎರಡಕ್ಕೂ ಜಗಳ ಆಗಿತ್ತು, ಬಿಡುಗಡೆ ಆಗುವಂತ ಟೈಮ್ ಬಂದಿತ್ತು. ಆ ನ್ಯಾಯ ನಡೆಸಿದ್ದ ದೇಸಾಯಿ ಸಿಂಹಾಸನ ಮ್ಯಾಗ ಕೂತು ಮ್ಯಾಗ. ಇವ್ರು ಹೋಗಿ ದೇಸಾಯರಿಗೆ ಮಾತ್ರ ಸೀದಾ ಇಲ್ಲಿ ಒದರೋದಿಲ್ರಿ, ಹೋಗಿ ಕಿವ್ಯಾಗ ಹೋಗಿ ಹೇಳ್ಬೇಕಲ್ರಿ ಅವನಿಗೆ, ಯಪ್ಪ ದೇಸಾಯರ ಅಲ್ಲಿ ಯಾರೋ ಕಡ್ಕೊಳ ಮಾಡ್ಯಾಳಪ್ಪನವ್ರತ್ತ ನಿಮಗೆ ಕೇಳಕತ್ತಾರಿ. ಅವಾಗ ಪಾಟ್ನೆ ಬಂದು ಸದ್ಗುರು ಬಂದಾನಪ್ಪ ಅಂತಂದ್ರೆ ಅವನು ಪಾದಕ್ಕೆ ಹೋಗಿ ಒಂದು ಕೊಡ ನೀರು ಹಾಕಿ 1-2 ಉದ್ಬತ್ತಿ ಹಚ್ಚಿ ಅವನಿಗೆ ಬೆಳಗ್ಗೆ ಕರ್ಕೊಂಡಿದ್ದ. ಮನ್ಯಾಗಂದ್ರ ಅಟ್ಟೆ ಉಳಿತೈತ್ರಿ ಮಗನಿಗೆ ಐಶ್ವರ್ಯ. ಒಳವು ತುಂಬೇದಲ್ರಿ ನಾನು ಅಂತದು ನೆನಪಿಲ್ಲ ಮಗನಿಗೆ. ಕಡ್ಕೊಳ ಮಡ್ಯಾಳಪ್ಪ ಬಂದಾನಂದ್ರು. ಹೌದು. ಏನಂತಾನ ದೇಸಾಯಿ? ಏನಂತಾನ್ರಿ? ಕಡ್ಕೊಳ ಮಡ್ಯಾಳಪ್ಪ ಬಂದ್ರೆ ಬೇಸಾಯ್ತು, ಇಲ್ಲಿ ದೇಸಾಯರು ದೊಡ್ಡ ನ್ಯಾಯ ಮಾಡ್ಲಕತ್ತಾರ, ಈ ನ್ಯಾಯ ಮುಗಿದ ಬಳಿಕ ಬಂದು ಭೇಟಿ ಆತಿ ಅಂದ್ರ ಆ ಮಗನಿಗೆ ಅಲ್ಲೇ ನಿಂದ್ರ ಹೇಳಂದ. ಬಾಗಿಲಾಗ ಅಲ್ಲೇ ಬಾಗಿಲು ಹೊರಗೆ ನಿಂದ್ರ ಹೇಳ ಮಗನಿಗೆ ಅಂದ. ಅವಾಗ ಅವಕರಿ ಏನು ಗೊತ್ತ್ರಿ, ಅವ ಏನು ಹೇಳಿರ್ತಾನೆ ಅದೇ ಪ್ರಕಾರ ಹೇಳ್ಬೇಕಲ್ಲ. ಅವು ದುಡಿಲಾಕ ಆಳು ಇಟ್ಕೊಂಡನ, ಅವು ಸೀದಾ ಬಂದು ಏನು ಹೇಳ್ದು, ನಮ್ಮ ದೇಶ ಹಿಡ್ದು ದೊಡ್ಡ ನ್ಯಾಯ ನಡೆದ, ಆ ನ್ಯಾಯ ಬಗ್ಗೆ ಹರಿದ ಬಳಿಕ ಬಂದು ಭೇಟಿ ಆಯ್ತೀನಿ ಅಂದ್ರ ಇಲ್ಲೇ ನಿಂದ್ರ ಮಗನ ಅಂದ್ರ ಅವ್ರು. ಅವಾಗ ಹ್ಯಾಂಗಾಯ್ತ್ರಿ ಮಡ್ಯಾಳಪ್ಪಗ? ಹೆಂಗಾಯ್ತ್ರಿ ಮಾಸ್ತರ? ಟ್ಯಾಗ ಬೆಂಕಿ ಬಿದ್ದಂಗ ಐತ್ರಿಪ್ಪ. ಹೌದು. ರಾಮನ ಬಾಣ ಬಂದು ರಾವಣನ ಎದೆಯಾಗ ನಟ್ಟಾಗಿ ಹ್ಯಾಂಗ ತಾಪ ಆಗ್ತದಲ್ಲ, ಹ್ಯಾಂಗ 1,000 ಸಿಡ್ಲು ಒಮ್ಮೆ ಬಿದ್ದಂಗ ಆಗಿಬಿಡ್ತು ಅವನಿಗೆ. ಆಕಾಶವೇ ಕಡ್ದು ಕೊಳ್ಳಿ ಬಿದ್ದಂಗ ಆಯ್ತು ಮಡಿವಾಳಪ್ಪ ಅಂತಾನ. ಅವ ಸ್ವತಃ ಜ್ಞಾನಿ ಇದ್ದ ಮಡಿವಾಳಪ್ಪ.
ಖಂಡಿತ ಮಾತ್ರ ಆ ಪದ ಹಾಡುವಂತ ತಾಕತ್ ಅವನು ಬರ್ಲಾಕಿತ್ತು ಮಡಿವಾಳಪ್ಪನ ಬಲ್ಲಿ. ಅಲ್ಲೇ ಅವನ ಮನೆ ಮುಂದೆ ನಿಂತು ಒಂದು ಪದ್ಯ ಹಾಡ್ಯಾನವ ಏನಂತ. ಏನ್ ಹಾಡ್ರಿ? ಎಂತ ದೇಸಾಯಿ ನಾಗನಾಳಕ ಭ್ರಾಂತಿಗೆಟ್ಟು ಬಂದು ಖಜಿಲಾಯ್ತು ಜೀವಕ. ಸುಖ ದುಃಖ ಎರಡು ಮಾತಾಡಿ ಕರೀಲಿಲ್ಲ ಮ್ಯಾಲಕ. ಎರಡು ದೊಡ್ಡ ಸ್ಥಾನ ಮಾತಾಡಿ ಕರ್ಕೊಳಕ್ ಇವ್ರ ಅಪ್ಪನ ಗಂಟೆ ಏನು ಹೋಗಿತ್ತ. ಒಡ್ಡು ನೋಡಿ ಒಳ್ಯಾಕ ಹೋಗೋದಾಯ್ತ, ತರಡ್ ತುರ್ಸ್ಕೋತ ಹೊರ್ಯಾಕ ಬರೋದಾಯ್ತ ಅಂದ ಮಡಿವಾಳ. ಹೌದ್ ಹೌದು. ಎಲ್ಲಿ ಮಾಡಿ ಅವ್ನ ಮನೆ ಮುಂದೆ ನಿಂತು ಹಾಡ್ದ. ಹಾಡಿ ಏನು ಮಾಡ್ದ, ಮಗನ ನೀ ಯಾವಾಗ ಪೋತ್ರಾಜ ಐತಿ ನೋಡು, ಮೊದಲು ಪೋತ್ರಾಜ ಐತಿಲ್ಲ ಅದೇ ಗತಿಗೆ ಬರ್ತಿ ಮಗನ, ನಿನಗೆ ಮಾಡಿ ಮಾತು ಮಡಿವಾಳ ನಿನಗೆ ಕಲ್ಯಾಣ ಮಾಡ್ಲಿ ಅಂತ ತಿಳ್ಕೊಂಡು ಮತ್ತೆ ಹೊಳ್ಳಿ ಮಾತ್ರ ಅವ ತಿರುಗಿ ಬಿಟ್ಟ. ಹೌದ್ ಹೌದು. ಹಿಂದ್ರಗಡೆ ನೆನಪಿಗೆ ಮಾತ್ರ ಯಾರಿಗೆ ದೇಸಾಯಿಗೆ 1-2 ಕಿಲೋಮೀಟರ್ ಹೋಗಿದ್ದ ಊರು ಬಿಟ್ಟು ಓಡಿ ಓಡಿ ಬಂದು ಮಾತ್ರ ಸದ್ಗುರುವಿನ ಪಾದಕ್ಕೆ ಬಿದ್ದು ಉಳ್ಳಾಡಿ ಅಳ್ಳಾಕ್ ಚಾಲು ಮಾಡ್ದ. ಹೌದ್ ಹೌದು. ಅವಾಗ ಮಡಿವಾಳಪ್ಪ ಅಂದ, ಮಗನ ಅದು ಬರ್ಲಾಕ ರಾಮನ ಬಾಣದ, ಹೊಳ್ಳಿ ಹೋಲಕ್ಕ ಕಾಮನ ಬೂದಿ ಅಲ್ಲದು. ಒಂದು ಸಾರಿ ಕೊಟ್ಟಿದ್ದೆ ಮಗನ, ಅದು ಏನು ಬಂದಿತ್ತು ನಿನಗೆ ಇಟ್ಕೊಳ್ಳುವಂತ ತಾಕತ್ತು ನಿನ್ನ ಬಲ್ಲಿ ಇಲ್ಲ. ಅದು ಹೋಗಿದ್ದು ಹೋಯ್ತು ಹೋಗ ಮಗನ, ಅದು ಸತ್ಯನಾಶ ಆಗಿ ಹೋಗ್ತಿ ಮಗನ ನೀ ಅಂದ. ಹೌದ್ ಹೌದ್ ಹೌದು. ಏನಾದ್ರೂ ಹೋಗಿ ನೋಡಿ ಬರ್ರಿ ಎಲ್ಲಿ ನಾಗರಾಳಕ್ಕ ಮುದ್ದೇಬಿಹಾಳ ತಾಲೂಕು ನಾಗನಾಳದೊಳಗ ದೇಸಾಯರ್ ಮನಿತಾನ ಏನಾದ್ರೂ ಹೋಗಿ ನೋಡಿ ಬರ್ರಿ. ಆ ಮನ್ಯಾಗ ಬಿಲ್ಡಿಂಗ್ ಎಲ್ಲ ಬಹಳ ಹಂಡಿಗೆ ಅದ ಖರೆ, ಹಂದಿ ಉಳ್ಳಾಡ್ತಾವ, ದೀಪ ಕಂಡಾಗ್ಯದ ಮನ್ಯಾಗ. ಹೌದ್ ಹೌದು. ಹಂಗ ಶರಣರಿಗೆ ಮಾತ್ರ ನಾವು ಏನ್ ಮಾಡ್ತೀವಿ, ನಾವು ಎಷ್ಟು ಮರ್ಯಾದೆ ಒಳಗೆ ಇಡ್ತೀವಿ ಅಷ್ಟು ನಮ್ಗೆ ಚಲೋ ಇರ್ತದೆ. ಹೌದ್ ಹೌದು. ಈ ಸಲ ಶುಚಾಲೇಶ್ವರರ ಜಾತ್ರೆ ನೀವು ಎಲ್ಲಾರು ಮಾಡ್ಲಕತ್ತೀರಪ್ಪ ಅಂತಂದ್ರ ಅಷ್ಟು ಮಂದಿ ಮನಸ್ಸು ಒಂದಾಗ್ಯದ ತಿಳ್ಕೊಂಡು ಇಂಥ ಎಲ್ಲ ಕಾರ್ಯಗಳು ಆಲಕತ್ತಾವ. ಹೌದ್ ಹೌದು. ಮತ್ತೆ ಅದರಾಗ ಕಚ್ಚಿಬಿಚ್ಚಿ ಆಲಕತ್ತು ಅಂದ್ರ ಅವು ಏನೇನ್ ಆಗ್ತಾವ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಆದ್ರೂ ಕೂಡ ಏನಾಗ್ತದ, ತೋಟದ ಆಳಮಾಕ್ಷ ಮನುಷ್ಯರಿಗೆ ಅಬು ಸ್ವಾಲ ಕೇಳತಾನು. ಅಲ್ರೋ ತೋಟದ ಮಾಲಕರು ಯಾರಿದ್ದೀರಿ ಇದರಾಗ, ನಿಮ್ಮ ಹಣ್ಣ ತಿಂದು ಸಿಕ್ಕಿನಿ ಸ್ವಲ್ಪ ತಪ್ಪಿದರಾಗ, ಎಂದ ತಪ್ಪಿಗಾಗಿ ಕ್ಷಮ ಬೇಡಬೇಕು ಮಾಲಕ. ಆಳ ಮಕ್ಕಳು ಅಂತರ ಶರಣಗ ಸುಳ್ಳು ಸೋಂಗ ಹಾಕಿದೋ ನೀನು, ಚಲೋ ಹಣ್ಣ ತಿನ್ಬೇಕಂತ ನಮ್ಮ ಸೇವಿನ ಫಲದಾಗ. ಆಳ ಮಕ್ಕಳು ಅಂತವ ಶರಣಗ ಸುಳ್ಳು ಸೋಂಗ ಹಾಕಿದೋ ನೀನು, ಚಲೋ ಹಣ್ಣ ತಿನ್ಬೇಕಂತ ನಮ್ಮ ಸೇವಿನ ಫಲದಾಗ. ಸುಳ್ಳಲ್ಲ ಕಳ್ಳಲ್ಲ ಖರೆ ಮಾತಿನ ಮನುಷ್ಯ ನಾನು, ಒಂದು ತುತ್ತ ಹಣ್ಣ ತಿಂದಿನೋ ಹೇಳಾರ್ದೆ ನಿಮಗ. ಹೌದ್ ಹೌದು. ಇದು ದೊಡ್ಡ ತಪ್ಪ ಅಲ್ಲೇನೋ ತುಡಿಗಿಲೆ ತಿಂದಂಗ, ಹುಡುಗಾಟ್ಗಿ ಮಾತಲ್ಲ ದಿಡಗ ತೋರಿಸ್ರ ನೀಗ. ಅಷ್ಟರೊಳಗ ಅದೇ ತೋಟದ ಮಾಲಕ ಬಂದಾನು, ಆಳ ಮಕ್ಕಳು ತೋರುಷಾರ ಮಾಲಕ. ಅಷ್ಟರೊಳಗ ಅದೇ ತೋಟದ ಮಾಲಕ ಬಂದಾನು, ಆಳ ಮಕ್ಕಳು ತೋರುಷಾರ ಮಾಲಕ. ತೋಟದ ಮಾಲಕ ಅಂದ್ರ ಕೇಳ್ರಿ ಅಮಹಂತವ ಯುದ್ಧಾನು, ಅವನು ದುಡ್ಕೊಂಡ ಅವನೇ ಎದ್ದ ಪಾರ್ ಮಾರ್ತದಾಗ. ಅವು ಶಾಲೆ ಹೋಗಿ ನಿಂತಾನವನ ಎದರೇಗ, ತಾನು ಮಾಡಿದಂತ ತಪ್ಪ ಹೇಳನ ಮಾಲಕ. ಹೇಳೋ ಪುಣ್ಯಾತ್ಮ ನಿನ್ನ ಹಣ್ಣ ತಿಂದ ತಪ್ಪಿಗಾಗಿ ಕ್ಷಮ ಬೇಡುವೆ ಉದ್ಧರಿಸೋ ನನಗ. ಕೇಳೋ ಪುಣ್ಯಾತ್ಮ ನಿನ್ನ ಹಣ್ಣ ತಿಂದ ತಪ್ಪಿಗಾಗಿ ಕ್ಷಮ ಬೇಡುವೆ ಉದ್ಧರಿಸೋ ನನಗ.
ಹೆಂಗ ಕ್ಷಮ ಬಿಡುವ ಅಧಿಕಾರ ಇಲ್ಲೋ ನನ್ನ ಕೈಯಾಗ ಒಂದು ಸೇಬಿನ ಬೀಜ ಊರಬೇಕು ಮಡಿಯಾಗ ಗಿಡ ದೊಡ್ಡದಾಗೋ ತನಕ ದುಡಿಯೋ ತೋಟದ ಒಳಗ 12 ವರ್ಷ ಆದ ಬಳಿಕ ಮುಂದ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ರ ಕ್ಷಮ ಬಿಡತೀನೋ ನಾನು ಆವಾಗ 12 ವರ್ಷ ಆದ ಬಳಿಕ ಮುಂದ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ರ ಕ್ಷಮ ಬಿಡತೀನಿ ಅಂದ ಆವಾಗ ದೋಷ ಕಳ್ಕೊಳ್ಳೋದಕ್ಕಾಗಿ ಅದು ಸಾಲ ದುಡಿಲಾಕ ಹತ್ತೆ ಒಯ್ದು ಸೇಬಿನ ಬೀಜ ಬಿತ್ತಿದ ಬೀಜನ ಬಿತ್ತಿದ ಮಾಡಿ ಮಾಡಿ ನೀರ ಹಾಕಿ ಸೇಬಿನ ಗಿಡ ಬೆಳೆಸಿ ನಾನೇ ಬೆಳೆಸಿ ಹಗಲು ರಾತ್ರಿ ದುಡಿದು 12 ವರ್ಷ ದಿನ ಕಳದೆ ಮುಂದ ಸೇಬಿನ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ದ ಆ ಹಣ್ಣು ನೋಡಿ ಅಬು ಸಾಲ ಅಂದ ಎಂದಿಗೆ ನಾನು ಗೆದ್ದೆ ಆ ಹಣ್ಣ ತಗೊಂಡು ಹೋಗಿ ಮಾಲಕನಿಗೆ ತೋರಿಸಿ ನಿಮ್ಮ ಹಣ್ಣಾಗಿ ತೆಳಗ ಬಿದ್ದದ ಕ್ಷಮ ಬಿಡರಂತ ಸ್ಮರಿಸಿ ಇವನ ಸದ್ಭಕ್ತಿ ದುಡುಕಿ ನೋಡಿ ಗಾಬರಿಯಾದ ಮಾಲಕ ಆತ್ಮದೊಳಗ ಹುಟ್ಟಿತರಿ ಅಂತ ಕರುಣ ಇವ ಇದ್ದಂಗೆ ತೋರತಾದ ವಿಜ ಶರಣ ಇವನಿಗೆ ಕೊಟ್ಟ ನಾತ್ರ ಮಾಡಬೇಕು ಮಗಳಿಗೆ ಲಗ್ನ ಪರಮೇಶ್ವರಗ ಪ್ರೀತಿ ಪುತ್ರ ನಶಿದಾನು ಪೀರನ ಪೀರಮೈ ತೋಟದ ಮಾಲಕ ಹೇಳತಾನ ಅವುಸಾರ ಶರಣರಿಗೆ ಏನ್ ಹೇಳ್ತಾನ್ರಿ ನಂದು ಇನ್ನ ಒಂದು ಮಾತಾದ ಕೇಳಪ್ಪ ನೀನ ಅದನ್ನ ಕೇಳಿದ್ರ ಮಾತ್ರ ಕ್ಷಮ ಬಿಡ್ತೀನಿ ನಾನು ನಿನ್ನ ಯಾವ ಮಾತ ಹೇಳಿ ಕೇಳ್ತೀನಂತ ನನ್ನ ಎಷ್ಟಿವಾರ ಒಲ್ಲಂದ್ರ ನಿನಗ ಕ್ಷಮ ಹ್ಯಾಂಗ ಸಿಗುತ್ತಾರೋ ಸುಮ್ಮನೆ ಹೋಗು ಹಚ್ಚಿಕೊಂಡು ಹೇಳೋ ಪುಣ್ಯಾತ್ಮ ನನ್ನ ಮನ್ಯಾಗ ಒಬ್ಬಕ್ಕಿ ಮಗಳು ಹಾಳು ಕೈ ಕಾಲು ಕಣ್ಣ ಕಿವಿ ಹಕ್ಕಿಗೆ ಇಲ್ಲಪ್ಪ ಕೋನ ಇಂಥ ಕೈ ಕಾಲಿಲ್ಲದ ಕೂಳ ಮಗಳಿಗೆ ಯಾರ್ಯಾರು ಕೇಳವಲ್ರು ಎಂತ ಕೈ ಕಾಲಿಲ್ಲದ ಕೂಳ ಮಗಳಿಗೆ ಯಾರ್ಯಾರು ಕೇಳವಲ್ರು ಆಕೆಗೆ ಲಗ್ನ ಆದ್ರ ಕ್ಷಮ ಬಿಡ್ತೀನಿ ನಾನು ನಿನ್ನ ಪುನರ ಗಾದಿ ಏರಿ ಭವಬಾದೆ ಹರಿಯೋ ಎನ್ನ ನಿನ್ನ ಸತಿರಿಂದ ಸದ್ಗತಿ ಸ್ವರ್ಗವೇ ಮುನ್ನ ಇವನವಲ್ಲಂದ್ರ ನಿನಗ ಕ್ಷಮ ಹ್ಯಾಂಗ ಸಿಗುತ್ತಾದೋ ಸುಮ್ಮನೆ ಹೋಗೋ ಹಚ್ಚಿಕೊಂಡು ಗುಣಗಾರ ಅಬು ಸ್ವಾಲ ಎನ್ ಹ್ಯಾಂಗ ಮಾಡಲೆಂದು ಬಂದು
ಸಿಕ್ಕಿನಂತಾನ ಇವನ ಸ್ವಾಧೀನ. ಹೌದ್ ಹೌದ್ ಮಸೂತಿ ಕೊಳ್ಳಿಗೆ ಬಿದ್ದಂಗ ಆಯ್ತ್ರಿ ನಮಾಜ ಮಾಡುತ್ತಾನ. ತೊತ್ತ ಹಣ್ಣಿಗಾಗಿ 12 ವರ್ಷ ದುಡಿದೀನಿ ಹೆಣ್ಣಿಗಾದರಂತೂ ನನ್ನೇ ಮೊನ್ನೆ ಇಲ್ಲೇ ಮಾಡತಾನ. ಋಣ ಮುಟ್ಟಿಸಬೇಕು ಹೀಗೆ ಹೆಣ್ಣಿಗಾದರಂತೂ ನನ್ನ ಮೊನ್ನೆ ಇಲ್ಲೇ ಮಾಡತಾನ. ಋಣ ಮುಟ್ಟಿಸಬೇಕು ಹೀಗೆ ಅವು ಸಾಲ ಶರಣ ತೋಟದ ಮಾರ್ಗ ಕೇಳತಾನು. ತೊತ್ತ ಹಣ್ಣಿಗಾಗಿ 12 ವರ್ಷ ದುಡಿದೀನಿ ನಾನ. ನಿಮ್ಮ ಹೆಣ್ಣಿಗಾಗಿ ಋಣ ಕೊಡ್ಲಿ ಎಲಿತಾನ. ತೋಟದ ಮಾಲಕರಂದ್ರು ಮಗಳಿಗೆ ಆದ್ರ ಋಣ ಮುಕ್ತಾನ. ಹೈರಾಣಾದ್ರೂ ಚಿಂತಿ ಇಲ್ಲ ಋಣ ಮುಟ್ಟಲಂತ ಹೇಳಿ ಮದುವೆಯಾಗಲಿಕ್ಕೆ ಕಬೂಲ ಆಗ. ಅದಕ್ಕ ತಿಳಿತಪ್ಪ ಅಂತಂದ್ರ ಮಾತ ಚಲೋ ಅದ. ಹೌದಲ್ರಿ ಮಾಸ್ತರ್ ಇವ ಒಳ್ಳೆವದಾನ. 12 ವರ್ಷ ತನಕ ಮಾತ್ರ ಪರೀಕ್ಷೆ ಮಾಡ್ಯಾನ ಅವನಿಗೆ. ಶರಣನಿಗೆ ಬಹಳ ಕಾಡ ಮಂದಿ ಇರ್ತದ ಮಾಸ್ತರ್. ಕಾಡು ಮಂದಿಯಪ್ಪ ಅಂತಂದ್ರೆ ಹಿಂಗೆ ಕಾಡಿ 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 ಎಲ್ಲರೂ ಊರು ಬಿಡಿಸ್ಯಾರ ಎಲ್ಲರಿಗೆ ಶರಣರಿಗೆ. ಹೌದಲ್ರಿ ಮಾಸ್ತರ್. ಬಸವಣ್ಣವ್ರಿಗೆ ಕಾಡಿದ್ರು ಎಲ್ಲಿ ಎಲ್ರಿ ಭಾಗ್ಯವಾಡ್ಯಾಗ ಬಸವಣ್ಣ ಪದಾನು ಕೇಳ್ಯಾರ ಎಲ್ಲ. ಹೌದು ಇಲ್ರಿ ಶರಣರಿಗೆ ಕಾಡ್ಸಿ ಕಾಡ್ಸಿ ಊರು ಬಿಡಿಸ್ಯಾರ. ಊರು ಬಿಡಿಸಿದ ಮೇಲೆ ಹೋಗ್ಕೆಸ ಗುಡ್ದಾಗ ಸೇರ ಇವ್ರು ಹೋಗ್ಕೆಸ ಅವ್ರ ಬಳಿ ಸೇರ್ಯಾರ. ಹೌದಲ್ರಿ ಮಾಸ್ತರ. ಮುಗುಳು ಕೋಡದ ಎಲ್ಲ ಲಿಂಗ ಮಹಾರಾಜರು ಮುಗುಳು ಕೋಡಕ್ ಹೋದ ಬಳಿಕ ಏನ್ ಮಾಡಿದ್ರು? ಏನ್ ಮಾಡ್ಯಾರಿ ಮಾಸ್ತರ? ಒಂದ್ 5-6 ಮಂದಿ ಕೂಡಿಕೊಂಡು ಮಗ ಯಾವ ಗಾರುಡಿಗೆ ಹಾಕ್ತಿವ್ ಅವನ ಮಗ ಹುಚ್ಚಿಡಿಸ್ಯಾನ. ಮಗ ಬಂದಿಲ್ಲಿ ಮುಗುಳು ಕೋಡದಾಗ ತಿಳ್ಕೊಂಡು ಭಾನವತಿ ಎಪ್ಸನ ಸ್ಮಶಾನ ಭೂಮ್ಯಾಗ ಮಾತ್ರ ಮಗ ಗುಂಪ ಹಾಕ್ಯಾನ. ಎಲ್ಲರಿಗೆ ಹುಚ್ಚಿಡಿಸ್ಯಾನ. ಈ ಮಗನಿಗೆ ಕಡದೆ ಬರ ಮಾಡಿದ್ರೆ ತಿಳ್ಕೊಂಡು ಬಂದ್ರತ್ರಿ. ಒಂದ್ 5-6 ಮಂದಿಗೆ ಹ್ಯಾಂಗ ಕೂಡ್ಕೊಂಡು ಬಂದ್ರತ್ರಿ. ಒಳಗಾಗಿ ಮಾತ್ರ ಅವ್ ಗುಂಪ ಹಾಕಿದ್ನ. ಅವ್ರು ಬಂದು ಒಳಗೆ ಹಣಿಕೆ ಹಾಕ್ಬೇಕು ಅನ್ನೋದ್ರ ಒಳಗ 7 ಹಡಿ ಶರ್ಪಾಯಿ ಕೂತಿನಂತ ಯಾರು ಎಲ್ಲ ನಿಂಗೆ ಶಿವಶರಣ. ಹೌದು ಅವಾಗ ಏನಾದ್ರು ಸಾಷ್ಟಾಗಿ ಹಾಕಿದ್ರತ್ರಿ ಮಕ್ಕಳು. ಹಿಂಗೆ ಈ ಕಟ್ಟಿ ಕಂಪ್ನಿ ತಿಳ್ಕೊಂಡು ನೀವು ಈ ಕಡೆ ಏನಂತೀರಿ? ಸೈರ್ಯ ಕುಂದ್ರ ಕಂಪ್ನಿಗೆ ಕಟ್ಟಿ ಕಂಪ್ನಿ ಅಂತೀವ್ರಿ. ನಮ್ ಕಡೆಗೆ ಕಟ್ಟಿ ಕಂಪ್ನಿ ಅಂತೀವಿ ನಾವು. ಈ ಕಡೆ ಸೈರ್ಯ ತಿರುಗಾಡವ್ರಿಗೆ ಏನಂತಾರ ಗೊತ್ತಿಲ್ಲ. ಇದು ಮರಾಠಿ ಇದಲ್ಲ. ಹೌದಲ್ರಿ ಮಾಸ್ತರ್. ಅವ್ರಿಗೆ ಏನಂತಾರ ನಾವು ಕಟ್ಟಿ ಕಂಪ್ನಿ ಅಂತೀವಿ. ಈ ಸೈರ್ಯ ಕಂಪ್ನಿ ತಯಾರಾಗಿದ್ರು ಎಲ್ಲಿ? ಗುಳದ ಗುಡ್ಡದಾಗ. ಬಾಗಲಕೋಟೆ ಬಲ್ಲ ಗುಳದ ಗುಡ್ಡದ ಬರ್ತದ. ಹೌದು ಆ ಗುಳದ ಗುಡ್ಡದಾಗ ಒಂದ್ 5-6 ಮಂದಿ ಕೂಡ್ಕೊಂಡು ಕಟ್ಟಿ ಕಂಪ್ನಿ ಅವ್ ಏನ್ ಮಾಡ್ತಾವ್ರಿ? ಬರೇ ಅವನು ನೋಡೋದು ಇವನು ನೋಡೋದು. ಅವ ಹಂಗಾಗೇನ ಇವ ಹಿಂಗಾಗೇನ ಬರೇ ಮಂದಿ ಇದೆ ಸಂಜಿತನ ಚಂತನ ಮಂದಿ ಬಲಿಯಾಕಿದ್ರೆ ತಂಬಾಕ್ ತಿನ್ನದ್ರಿ. ಸುಣ್ಣ ಇದ್ರೆ ತಂಬಾಕಿರಲ್ಲ, ತಂಬಾಕಿದ್ರು ಸುಣ್ಣನ ಇರಲ್ಲ. ಕುರ್ ಬಲಿಯಾಕ ಹೌದಲ್ರಿ ಮಾಸ್ತರ. ಸುಟ್ಟ ಇದ್ರ ಬೀಡಿ ಇರಲ್ಲ, ಬೀಡಿ ಇದ್ರೆ ಕಡ್ಡೆ ಇರಲ್ಲ. ಇವು ಚಂತನ ಏನ್ ಮಾಡ್ತಾವ? ಮಂದಿ ತಿಂದು ಮತ್ತೆ ಮಂದಿಗೆ ನಿಂದ ಆಡ್ತಿರ್ತಾವ ಕಂಪ್ನಿ. ಏನ್ ಹಾಡ್ದ್ರು ಮಣ್ಣ ಮದುವೆ ಬಸ್ಸಲ್ಲಿ ಬಗಲ್ ಕೊಡ್ತಾರ ಅಂದ್ರೆ ತಿಳಿದ್ರಿ ನೀವು. ನೀನ ಅವೇನು ಮಣ್ಣು ಹಾಡ್ತಾರ ಇವ ಇಂಥವ್ರೆ ಅಂದ್ರೆ ಮಾಸ್ತರ. ಇವು ಚಂತನ ಹಿಂದ ಆಡೋ ಕಂಪ್ನಿ ಕೂತಿದ್ವು ಒಂದ್ 5-6 ಕಂಪ್ನಿ. ಎಲ್ಲಿ? ಗುಳದ ಗುಡ್ಡದಾಗ. ಬಾಗಲಕೋಟೆ ಬಲ್ಲಾಕ ಗುಳದ ಗುಡ್ಡದಾಗ ಇವ್ರು ಅಷ್ಟು ಮಂದಿ ಕೂತಿದ್ರು. ಯಾವ ನಮ್ಮ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ವಿಚಾರ ಮಾಡಿದ್ರತ್ತ. ಏನ್ ಮಾಡ್ಯಾರಿ? ಜಗತ್ತದೊಳಗ 6 ಏರಿ 3ಕ್ಕೂ ಮೀರಿ ನಿಂತಂತ ಆರೂಢ ಸಿದ್ಧಾರೂಢ ಅವನಿಗೆ ನಾನು ಭೇಟಿಯಾಗಿ ಬರ್ಬೇಕು. ನಾ ಇಂಥದ್ದು ಸಾಧಿಸ್ಕೊಂಡನಪ್ಪ ಜೀವನದಾಗ ಅಂದ್ರ ಅವನಿಗೆ ಹೋಗಿ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಇಲ್ಲಿ ತಯಾರಾದ ಯಾರು? ಲಚ್ಚಾಣ ಸಿದ್ಧಲಿಂಗ ಮಹಾರಾಜ. ಹೌದು ತಯಾರಾಗಿ ಮಾತ್ರ ಮುಂದೆ ಹೋದ. ಹೋಗುದ್ರ ಒಳಗಾಗಿ ಅಲ್ಲಿ ಯಾವ ನಮ್ಮ ಸಿದ್ಧಾರೂಢರು ವಿಚಾರ ಮಾಡಿದ್ರು. ಹುಬ್ಬಳ್ಳಿ ಸಿದ್ಧಾರೂಢರು ಸಂಸಾರದೊಳಗಿದ್ದು ಇಂಥದ್ದು ಸಾಧಿಸ್ಕೊಂಡನಪ್ಪ ಲಚ್ಚಾಣ ಸಿದ್ಧಲಿಂಗ ಮಹಾರಾಜ ಅಂದ್ರ ನಾನು ಅವನಿಗೆ ಹೋಗಿ ಭೇಟಿಯಾಗಿ ಬರ್ಬೇಕಂತ ತಿಳ್ಕೊಂಡು ಅಲ್ಲಿದ ಜಾಗ ಬಿಟ್ಟಾರೆ ಅವ ಹುಬ್ಬಳ್ಳಿ ಒಳಗೆ. ಅವ ಆ ಕಡೆ ಬಿಟ್ಟ ಈ ಕಡೆ ಬಿಟ್ಟ. ಆ ಇಬ್ರಿಗೆ ಕಲೆಕ್ಷನ್ ಇಲ್ಲ. ಗುಳಿಯದ ಗುಡ್ಡದಾಗ ಇಬ್ರಿಗೆ ಕಲೆಕ್ಷನ್ ಆಗ್ತದ. ಹೌದು. ಅವಾಗ ನಮ್ಮ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಮಾತ್ರ ಮೊದಲು ಗುಳಿಯದ ಗುಡ್ಡದಾಗ ಬಂದ್ರು. ಕಟ್ಟಿ ಕಂಪ್ನಿ ಬರೋದ್ರೊಳಗೆ ಇವು ಕೆಲಸ ಇದ್ದಿದ್ದಲ್ಲ ಮನ್ಯಾಗ ಹುಸಿ ಹಾಕೋದ್ ಕೂತಿದ್ದು ಹೊಸು ಕೂಡಿ. ಅವನಿಗೆ ಹಂಗಾಗ್ಯದ ಇವನಿಗೆ ಹಿಂಗಾಗ್ಯದ ತಿಳ್ಕೊಂಡು ಮಾತಾಡ್ಕೊತ ಕೂತಿದ್ದು. ಅಷ್ಟು
ಗಡ್ಡದೊಳಗೆ ಬಂದ ಸಿದ್ಧಲಿಂಗ ಶಿವಶರಣ ಊರಾಗ ಹೌದ್ ಹೌದ್ ಬಡದ್ರೊಳಗಾಗಿ ಏನೆಲ್ಲ ಕತ್ತರು ಏನಂತಾರ್ರಿ ಅವನಿಗೆ ನೋಡಿದ ಕೂಡಲೇ ನೋಡು ಸುಳಿ ಮಕ್ಕಳು ದುಡಿಯೋದ ಆಲರ ಬೆಟ್ಟಿಗೆ ಜೋಳಿಗೆ ಹೈಕೊಂಡು ಇವ್ರು ಅವನ ಅಡ್ಡ ಕಡ್ರ 6 ಆಗ್ತಾರ ಮುಂದಿಟ್ಟು ಕಡ್ರ 3 ಆಗ್ತಾನ ಮಗ ಹಣ್ಣಿಗೆ ಶರೀರದ ಈ ಮಗಂದು ಮಳ ಗಡ್ಡ ಬಿಟ್ಟನ ಮಗ ಹಿಂಗೆ ಮಾಡಿ ಇವ್ರ ಮಕ್ಳು ಏನದ ಜಗತ್ತೆಲ್ಲ ಹದಗೆಡ್ಸ್ಲಕತ್ತಾರ ತಿಳ್ಕೊಂಡು ಒಬ್ಬ ಬೈಲಿಕತ್ತಿದ್ದ ಮತ್ತೊಬ್ಬ ಏನಂತಾನ್ರಿ ಅದ್ರಾಗ ಒಬ್ಬ ಜಾತಿ ಇದ್ದಾವ ಏನಲ್ಲಕತ್ತಿದ ಅವನಿಗೆ ಯಾಕೆ ಸುಮ್ನೆ ಬೈತು ಇಲ್ಲಿ ಹ್ಯಾಂಗಿದ್ರು ಆಕಳ ಬ್ಯಾನಿ ತಿರ್ಲಾಕತ್ತದ ನೋಡಮ್ಮ ಈ ಮಗನಿಗೆ ಪರೀಕ್ಷೆ ಮಾಡಮಂದ್ರ ಅವು ಹೌದ್ ಹೌದ್ ನೋಡಮ್ಮ ಇದು ಏನ್ ಇತ್ತು ಅಂತ ಕೇಳಮ್ಮ ಮಗನಿಗೆ ಅಂದ್ರು ಹುಬ್ಬಳ್ಳಿ ಯಾರು ಲಚ್ಚಾಣ ಸಿದ್ಲಿಂಗ ಮಹಾರಾಜರು ಸನದಾಗ ಬಂದ್ರು ಸಾಧು ಯಾವ್ರೋ ನಿಂದಂದ್ರು ಯಪ್ಪ ನಮ್ದಲ್ಲಿ ಇಂಡಿ ತಾಲೂಕ ಲಚ್ಚಾಣದ ಮಗನ ಲಚ್ಚಾಣಕ್ಕಿರ್ಲಕ್ಕ ಇಲ್ಲಿ ಆಕಳ ಬ್ಯಾನಿ ತಿರ್ಲಾಕತ್ತದ ಈ ಆಕಳ ಏನ್ ಇತ್ತದ ಹೇಳ ಮಗನ ಅಂದ್ರು ಹೌದ್ ಹೌದು ಅವಾಗ ಲಚ್ಚಾಣ ಸಿದ್ದಪ್ಪ ಮಹಾರಾಜರು ಅಂದ್ರು ಏನಂತಾರ್ರಿ ಇದು ಬಂಗಾರ ಅಂತ ಹೊರಿ ಇತ್ತದಲ್ಲೋ ಯಪ್ಪ ಅಂದ ಹೌದ್ ಹೌದು ಈ ಗಡ್ಡದ ಸಾಧು ಓದಿಕಿರೋ ಕೋಲೆ ಹಾಕ್ರಿ ಈ ಕಡೆ ಹೊಂಟನ ಮಗ ಬೋಳು ಸಾಧು ಅಂದ್ರ ಅವ್ರು ಹೌದು ಈ ಮಗನಿಗೆ ಗಡ್ಡ ಬಿಟ್ಟನ ಮಗ ಮಳಮಳ ಈ ಕಡೆ ಗಡ್ಡ ಇಲ್ಲಾರ್ದ ಹೊಂಟನ ಮಗ ಬೋಳು ಸಾಧು ಈ ಮಗನಿಗೆ ಚೆಕ್ ಮಾಡಮ್ಮ ಇವ್ನಿಗೆ ಹೋಗಿ ಸಾವುಕಾರ ಮನ್ಯಾಗ ಹಾಕ್ರಿ ಅಂದ್ರ ಅವ್ರು ಹೌದ್ ಹೌದು ಹಂಗೆ ಹೋಗಿ ಸಿದ್ಲಿಂಗ ಶಿವಶರಣ ಹೋಗಿ ಸಾವುಕಾರ ಮನ್ಯಾಗ ಹಾಕಿ ಕೀಲಿ ಹಾಕಿ ಬಿಟ್ರಿ ಅಟ್ರದಾಗ ಬಂದ ಹುಬ್ಬಳ್ಳಿ ಸಿದ್ದಾರೂಢ ಊರಾಗ ಹೌದ್ ಹೌದು ಅವಾಗ ಹುಬ್ಬಳ್ಳಿ ಸಿದ್ದಾರೂಢ್ರಿಗೆ ಕೇಳಿದ್ರು ಇವ್ರು ಯಾವ್ರೋ ನಿಂದು ಯಪ್ಪ ನಮ್ದು ಆ ಕಡೆ ಗದಗ ಬಲ್ಯಾಕ ಹುಬ್ಳಿ ಅದರಿ ಮಗನ ಹುಬ್ಳಿ ಹಾಕಿರ್ಲಕ್ಕ ಗಿಬ್ಳಿ ಹಾಕಿರ್ಲಕ್ಕ ಇಲ್ಲಿ ಆಕಳ ಬ್ಯಾನಿ ತಿರ್ಲಾಕತ್ತದ ಈ ಆಕಳ ಏನಿತ್ತು ಹೇಳ ಮಗನ ಅಂತ ನಾವು ಅವಾಗ ಹುಬ್ಬಳ್ಳಿ ಸಿದ್ದಾರೂಢ ಅಂದ ಅದಕ್ಕೆ ನೋಡಿ ಯಪ್ಪ ಇದು ಹೆಣಗಾರಿ ಇರ್ತದಲ್ರಿ ಚಲೋ ಹೆಣಗಾರಿ ಇರ್ತದ ನೋಡಂದ ನಾವು ಅವಾಗ ಇವು ಚಾವಟ್ ಕಂಪ್ನಿ ತೀರಾ ಹೆಂಗೈತ್ರಿ ಉಪ್ಪು ಹೋಗದಂಗ ಐತ್ರಿ ಅದು ಮೊದಲೇ ಉರಿಲಕತ್ತಿದ್ರ ಮಕ್ಕಳು ತೀರಾ ಇಟ್ಟು ಉರ್ಕೊಳಕತ್ರ ಅವ್ರು ಏನಂತಾರ ಮಗ ನೋಡು ಹೋರಿಗಾರ ಅಂತ ಹೇಳ್ಯಾನ ಈ ಮಗ ಹೆಣಗಾರ ಅಲ್ಲಕತ್ತಾನ ಹಿಂಗೆ ಸುಳ್ಳು ದೇವ್ರು ಹೇಳ್ಕೊತ ಮಕ್ಕಳೆಲ್ಲ ಹದಗೆಡ್ಸ್ಲಕತ್ತಾರ ಜಗ ಈ ಮಗನಿಗೆ ಒಯ್ದು ಹಾಕ ಬೋಳ ಸಾಧು ಅಲ್ಲೇ ಹೋದ್ ಸಾವುಕಾರ ಮನ್ಯಾಗ ಅಂದ್ರು ಅವಾಗ ಹಿಂದ್ರಗಡೆ ವೈದ್ಯಕರ ಸಿದ್ದಾರೂಢರು ಮಾತ್ರ ಸಾವುಕಾರ ಮನ್ಯಾಗ ಹಾಕಿದ್ರು ಹೌದು ಮಾತ್ಮಾರ್ ಹೇಳಿದ ಮಾತು ಹೆಂಗ್ ಸುಳ್ಳು ಆಗ್ತದ್ರಿ ರುಚಿ ಹೇಳಿದ ಮಾತು ಬಂದ್ರೆ ಹುಸಿ ಹೋಗಲ್ಲ ಅಂತ ಹೇಳ್ತಾರ ಒಯ್ದು ಮಾತ್ರ ಇಬ್ಬರಿಗೆ ಕಿಲಿ ಹಾಕಿ ಬಿಟ್ರು ಅದೇ ಒಂದ್ ಅರ್ಧ ಗಂಟೆ ಆಗಿತ್ರಿ ಮನೆಗೆ ಒಯ್ದು ಬಿಟ್ಟು ಬಂದು ಹೌದೌದು ಆಕಳ ಬಂಗಾರ ಅಂತ ಒಂದು ಹೋರಿಗಾರನೇ ಇತ್ತು ಆ ಗಡ್ಡದ ಸಾಧನ ಮಾತು ಕರೆಕ್ಟ್ ಅದ ಹೊರಗೆ ಬಿಡ್ರಿ ಅವನಿಗೆ ಎಲ್ಲ ಕತ್ರಿ ಎಲ್ಲಾರು ಹ್ಞೂ ಗಡ್ಡದ ಮಾತ್ರ ಅವ್ನ ಸಾಧನ ಮಾತ್ರ ಕರೆಕ್ಟ್ ಅದ ಬಿಡ್ರಿ ಅವನಿಗೆ ಅವಾಗ ಹಿಂದ್ರಗಡೆ ಅವನಿಗೆ ಹೊರಗೆ ತಂದ್ರಿ ಅದೇ ಒಂದು 10-15-20 ನಿಮಿಷ ಆಗಿತ್ತು ಮತ್ತ ಒಂದು ಹೆಣಗಾರನೇ ಇತ್ತದು ಆಕಳ ಅವಾಗ ಏನು ಮಾಡಿದ್ರು ಈ ಹೊಸು ಕೂಡಿ ಶರಣರ ಆಟ ಮಾತ್ರ ಯಾರಿಗೂ ಗೊತ್ತಾಗಿಲ್ಲಪ್ಪ ತಿಳ್ಕೊಂಡು ಹೊಸು ಮಂದಿ ಕೂಡಿ ಅವಾಗ ಸಾಷ್ಟಾಂಗ ಹಾಕಿದ್ರತ್ರಿ ಅಷ್ಟಕ್ಕೆ ಬೀಳಲಿಲ್ಲ ಮತ್ತೇನ್ ಮಾಡ್ಯಾರಿ ಅಡ್ಡ ಪಾಲಿಕೆ ಒಳಗ ಗುಳ್ಯದ ಗುಡ್ಡದಾಗ ಮೆರವಣಿಗೆ ಮಾಡಿ ಇಬ್ಬರಿಗೆ ವೇದಿಕೆ ಬಿಟ್ಟು ಬಂದಾರತ್ತ ಹೌದು ಹೆಂಗ ಶರಣರು ಮಾತ್ರ ಪವಾಡಗಳನ್ನ ಮಾಡ್ಯಾರ ಹೌದಲ್ರಿ ಮಾಡ್ಯಾರ ಇಂಥವ್ ಏನ್ರ ತೆಗಿಯೋಣ ಅದು ಹುಚ್ಕೊಟ್ಟು ಬಂದದ್ರಿ ಅದು ಹಾಪ ತಲಿದು ಇಂಥವ್ ಹಾಪ ತಲಿ ಏಸ್ ತುಂಬಿ ಅವ್ ಜಗತ್ತದೊಳಗ 18 ಪುರಾಣಗಳು ಬರಿಬೇಕಾದ್ರೆ ವೇದವ್ಯಾಸರು 18 ಜನ್ಮ ತಗೊಂಡು ಬಂದಾರ ಅವರು ಇವ ಒಂದೇ ಜನ್ಮ ತಗೊಂಡು ಬಂದಾನ ಪೂರ ಹೇಳ್ತಾನ 3 ದುಗ್ಗಾಣಿ ಇವ 18 ಪುರಾಣ ನಾವು ಓದಿನ ಅಂತ ಅಂದ್ರೆ ಯಾರು ಒಪ್ತಾರ ಒಪ್ಪಂಗಿಲ್ರಿ ಮಾಸ್ತರ ಬಹಳ ಇವನಿಗೆ ಆಯುಷ್ಯ ಎಷ್ಟದಾವ ಎಷ್ಟದಾರಿ ಒಂದು 40 ವರ್ಷ ಅದಾವ 40 ವರ್ಷ 40 ವರ್ಷನಾಗ 18 ಪುರಾಣ ಓದೋದಾತ ನಮಗ ಭಾವನ ಅಕ್ಷರ ಯಾರ ಮುಖದಿಂದ ಬಂದಾವತ್ತ ಇವ್ರವನ್ ಬಾಯಿಲಿಂದ ಬಂದಾವತ್ತ ಅದು ನವೀನಿತ್ಯ ಕೇವಲ ಹೇಳಂತ ಯಾರ ಹೊಡೆದಂಗ ಕಾಣಿಸಿಲ್ಲ ಬಾಯಿ ಮ್ಯಾಗ ಅವನಿಗೆ ಹೌದಲ್ರಿ ಮಾಸ್ತರ ಭಾವನ ಅಕ್ಷರ ಬ್ರಹ್ಮನ ಮುಖದಿಂದ ಬಂದಾವ 52 ಅಕ್ಷರ ಒಂದೊಂದು ಮುಖದಿಂದ 52 ಅಕ್ಷರಗಳು ಹೊರಗೆ ಬಿದ್ದಾವ ಇದು 11 ಅಲ್ಲ ಒಂದ್ ವಿಷಯ ಹೇಳ್ತೀನಿ ಅಚ್ಚನಾಗಿ ಇವ್ರು ಹಾಡವ್ರು ಇದ್ರು ಗಂಡಿನ ಅಕ್ಷರವ ಹೌದು ಇವ ಮಾತಾಡೋದು ಗಂಡಿನ ಅಕ್ಷರವ ಹೌದು ಇವು ಹೆಣ್ಣಿನ ಹಿಂದೆ ನಿಂತಿ ಹೌದು ಇವು ಬಾಯಾಗ ತಗೊಳಕ್ ಹೋಗ್ಬಾರ್ದು ಮಾತಾಡ್ಲಕ್ಕ ಹೋಗ್ಬಾರ್ದು ಭಾವನ ಅಕ್ಷರ ಹನ್ನೆರಡಿಲ್ರಿ ಮಾಸ್ತರ ಭಾವನ ಅಕ್ಷರ ಎಲ್ಲ ಹೊರಗೆ ಬರ್ಬೇಕಾದ್ರೆ ಬ್ರಹ್ಮನ ಮುಖದಿಂದ ಒಂದೊಂದು ಮುಖದಿಂದ 11 ಅಕ್ಷರಗಳು ಹೊರಗೆ ಬಂದಾವ ನೀ ಬೇಕಾದಂತ ಪುರಾಣಿಕರಿಗೆ ಹೋಗಿ ಕೇಳು ಕರೆಕ್ಟ್ ಇರ್ಬೇಕದು ಮಾತಾ ಹೌದಲ್ರಿ ಮಾಸ್ತರ ಸುಮ್ಮನೆ ಯಾರು ಹೇಳಿದ್ ಕೇಳಿಕೆರೆ ಎಲ್ಲರ ಬಂದು ನಾ ಮಾತಾಡ್ತೀನಿ ಅನ್ನೋದು ನಡೆಯಂಗಿಲ್ಲ ಅದು ಅದಕ್ಕೆ ಇಲ್ಲಿ ಏನಾಗ್ತದ ಶರಣರ ಜೀವನದಾಗ ಯಾರಿಗೆ ಯಾರಿಗೆ ಫಾತಿಮರಿಗೆ ಕೊಟ್ಟು ಮಾತ್ರ ದಾರಿ ಎರಿಬೇಕಂತ ತಿಳ್ಕೊಂಡು ವಿಚಾರ ಮಾಡದ ಮಾಲಕ್ಕ 12 ವರ್ಷ ದುಡ್ದಿದ್ದ ಮೊದಲೇ ಇವ ಇಂಥ ಒಂದು ಸತ್ಯವಾದ ಗುಣಗಳು ಇವನು ಬಲಿ ಬಂದಾವಪ್ಪ ಅಂತಂದ್ರ ನನ್ನ ಮಗಳದ ಅಂತ ಫಾತಿಮನಿಗೆ ದಾರಿ ಎರೆದು ಕೊಟ್ಟನೆ ಅಂದ್ರ ಮುಂದ್ರ ಲೋಕ ಕಲ್ಯಾಣ ಮಾಡುವಂತ ಒಬ್ಬ ಮಗ ಹುಡುತಾನ ತಿಳ್ಕೊಂಡು ಮುಂದಿನ ಸೂಚನೆ ತಿಳಿದುಕೊಂಡು ಅವಾಗ ಬಲಿ ಹಾಕ್ತಾನೆ ಯಾರು ಅಬ್ಬು ಸ್ವಾಲಿ ಶರಣಗೆ ಸಾವುಕಾರ ನಡಿಲ್ರಿ ಮಾಸ್ತರ ಅಬ್ಬು ಸ್ವಾಲೆ ಹೇಳತಾನ ತೋಟದ ಮಾಲಕ
ವರ್ಷ ದುಡುದೀನಿ ನಾನ ಹಾಡ್ರಿ ಹಾಡ್ರಿ ಯೂಟ್ಯೂಬ್ ಏನಾಗಿದ್ರಿ ನಿಮ್ಮ ಹೆಣ್ಣಿಗಾಗಿ ಋಣ ಕೊಡ್ಲಿ ಎಲಿತಾನ ತೋಟದ ಮಾಲಕ ಅಂದ್ರು ಮಗಳಿಗೆ ಆದ್ರ ಋಣ ಮುಕ್ತ ಹೈರಾಣಾದ್ರೂ ಚಿಂತೆ ಇಲ್ಲ ಋಣ ಮುಟ್ಟಲಂತ ಹೇಳಿ ಮಕ್ಕಳಿಯಾಗಲಿಕ್ಕೆ ಕಬುಲ ಮಾಲಕನ ಮಗಳು ಅಂದ್ರ ಪಾತ್ಮ ಇದ್ದಾಳೋ ಪತಿ ರೂಪದಲ್ಲಿ ಚಂದ್ರನಂಗ ಜ್ಯೋತಿ ಚಂದ್ರನಂಗ ಶಾರಿ ಅಕ್ಕಿ ಕಾಳ ಹಾಕ್ಯಾನ ಒಳೆಯ ಆ ಪಟ್ಟಣ ಶೃಂಗಾರಗೊಳಿಸಿ ಭರತಿ ಶೃಂಗಾರಗೊಳಿಸಿ ಪತಿ ಪತಿಗಳು ಹಿತದಿಂದ ಒಂದಾಗುವ ಸಿದ್ಧ ಪತಿ ಬಳಿಯಲ್ಲಿ ಎಳೆಯಾಗ ಕಳಿಸಾರ ಕಾರ್ಯ ತೀರೇ ಸ್ವಾಲ ಹಣಕಿ ಹಾಕಿ ನೋಡಿದ ರೂಪದ ನನ್ನ ಸತಿ ಅಲ್ಲ ಅಂತ ಕುಂತಲ್ಲ ಮಾಡತಾನ ಚಿನ್ನ ರೂಪ ನೋಡಿ ಹೌಹಾರಿ ಅಬು ಸ್ವಾಲ ಅಂತ ನನ್ನ ಹೆಣ್ತಿಗಿಲ್ಲ ಅಂತ ಕೈ ಕಾಲ ಕಣ್ಣ ಮಹಾರೂಪಾವತಿ ಎದ್ದಾಳಿಕಿ ಪದ್ಮಿ ಈಕೆಗೆ ಮುಟ್ಟಿದ್ರ ಕೆಟ್ಟ ಹೋಗ್ತದ ಮಾಡಿದ ಪಾರಣ ಪರಮೇಶ್ವರಾಗ ಪ್ರೀತಿ ಪುತ್ರ ನಶಿದಾನೋ ಪಿರನ ಪೀರಮೇ ಮುಂಜಾನೆದ್ದು ಆಳ ಮಕ್ಕಳು ಏನ್ ಮಾಡ್ಯಾರಿ ಅಂಗಳ ಕಸ ಹೊಡಿಲಾಕ ಹೋಗಿ ಅಬು ಸ್ವಾಲ ಬೈಲಿಗೆ ಬಿದ್ದಿದ್ದು ನೋಡ್ಯಾರ ಕಣ ಮುಟ್ಟ ಅವನಿಗೆ ಕೇಳ್ತಾರ ಇಲ್ಲಾಕ ಮನಗಿದೋ ಮಂಚ ಬಿಟ್ಟ ಶರಣ ಮಂಚದ ಸುದ್ದಿ ಕೇಳಿ ಬಹಳ ಆಗಿ ಸೇಟ ಕೈಕಾಲಿಲ್ಲದ ಮಾಡದಿ ಅಂತ ಕರಾರ ಮಾಡಿ ಕೊಟ್ಟು ನನಗ ಈಗ ಕೈಕಾಲಿದಕ್ಕಿ ಮತ್ತೊಬ್ಬಕಿ ಕಳಿಸಿರೋ ಹೆಂತ ಕ್ಯಾತ ಯಾವ ನಮ್ಮ ಆತ್ಮರಾಗಿರ್ತಕ್ಕಂಥ ಮಾದೇವ್ ಕಾಕ ಪಾಟೀಲ ವೃದ್ಧವಾಣಿ ಯಾವ ನಮ್ಮ ಮೈಬೂಸುವರಿ ಚರಿತ್ರೆ ಕೆಲಸ ಮನಸ್ಸಿಗೆ ಹತ್ತಿರವಾಗಿ ಅವರು ಕೂಡ 101 ರೂಪಾಯಿ ಕೊಟ್ಟಿದ್ದಾರೆ ಮಾನವನಿಗೆ ಚೇರುವಳಿಯಾಗಿ ದುಡ್ಡನ್ನು ಸುಗರ್ತಾ ಇದ್ದೀನಿ ಮನಸ್ತಕ್ಕದು ಅದಕ್ಕೆ ಇಲ್ಲಿ ಅಬು ಸ್ವಾಲೆ ಶರಣಗ ಏನ್ ಹೇಳಿದ್ದ ಅವ್ರು ಏನ್ ಹೇಳ್ತಾರ್ರಿ ತೋಟದ ಮಾಲಕ್ ಹೇಳಿದ್ದ ಕೈ ಕಾಲ ಕಣ್ಣ ಮೂಗ ಏನೇನು ಇಲ್ಲಪ್ಪ ನನ್ನ ಮಗಳಿಗೆ ಆಕಿಗೆ ಯಾರು ಮಾತ್ರ ಮಾಡ್ಕೊಳಕ್ ಬರಲಾಗ್ಯಾರ ನೀರ ಮಾಡಿ ಏನಾರ ಮಾಡಿ ದೊಡ್ಡ ಮನಸ್ಸು ಮಾಡಿ ಮಾತ್ರ ಆಕಿಗೆ ಮಾಡ್ಕೋ ಆಕಿಗೆ ಮಾಡ್ಕೊಂಡೆಪ್ಪ ಅಂತಂದ್ರೆ ಬಹಳ ಕಲ್ಯಾಣ ಆಗ್ತದ ನೋಡು ನಿನಗಂತ ತಿಳ್ಕೊಂಡು ಮಾತ್ರ ಮೊದಲು ಏನ್ ಹೇಳಿದ್ದ ಇವ ಏನ್ ಹೇಳ್ಯಾರಿ ಹೆಂಗ್ ಹೇಳಿದ್ದ ಅವನಿಗೆ ಹೌದು ಅವಾಗ ಇವ ಏನ್ ಮಾಡಿದ ಅದೇ ಪ್ರಕಾರವಾಗಿ ಕೈಕಾಲ ಕಣ್ಣ ಮೂಗ ಏನು ಇಲ್ಲ ತಿಳಿಯ ನಮ್ಮ ಮಾವ ಆಕಿನ ಇದ್ದಿರ್ಬೇಕಂತ ತಿಳ್ಕೊಂಡು ಹಣಿಕೆ ಹಾಕಿ ನೋಡ್ದ ಕಿಡಿಕ್ಯಾಗ ಆ ಬಿಬಿ ಪಾತಿಮನ ರೂಪ ಹೆಂಗಿತ್ತಪ್ಪ ಅಂತಂದ್ರ ಆ ಸೂರ್ಯ ಹೊಳದಂಗ ಹೊಳಿತಿದ್ದಳಕ್ಕಿ ತಾಯಿ ದೇವಲೋಕದ ಕನ್ಯಾ ಕಂಡಂಗ ಅಪ್ಸರೆ ಕಂಡಂಗ ಆಗ್ತಿತ್ತು ಮನೆ ತುಂಬಾ ಎಲ್ಲ ಬೆಳಕು ಬಿದ್ದಿತ್ತು ಆ ತಾಯಿದು ನೋಡಿ ಅವ ಅಂದ ಮನಸ್ಸಿನಾಗ ನಮ್ಮ ಮಾವ ಇದ್ದವ ಮಾತ್ರ ನನಗೆ ಸುಳ್ಳು ಹೇಳಿ ಮಾತ್ರ ಮದುವೆಗೆ ಹೋಗದ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಅವ ಅಲ್ಲೇ ಹೊರಗೆ ಮನ್ಕೊಂಡ ಅವಾಗ ಆಳ ಮಕ್ಕಳು ಇದ್ದಿದ್ದು ಬಂದು ಕೇಳ್ತಾವ ಏನತ್ತ ಏನ್ ಕೇಳ್ತಾವ್ರಿ ಆ ಮುಂಜಾನೆ ಎದ್ದು ಆಳ ಮಕ್ಕಳು ಅಬು ಸ್ವಾಲೆ ಕೇಳತಾರ ನೀನು ಬೈಲಿಗೆ ಬಿದ್ದ ಬಗಿ ಹೇಳೋ ಭ್ರಮಿ
ಕೇಳಿದಪ್ಪ ಎಲ್ಲೇ ಮನ್ಸ ಬಿಟ್ಟ ಕೈಕಾಲಿಲ್ಲದ ಮಡದಿ ಅಂತ ಕರಾರ್ ಮಾಡಿ ಕೊಟ್ಟು ನನಗ ಈಗ ಕೈಕಾಲಿದ್ದಕಿ ಮತ್ತೊಬ್ಬಗೆ ಕಳಿಸಿರೋ ಅಂತ ಎಷ್ಟು ಮಕ್ಕಳಿ ಹೇಳ ಮಕ್ಕಳು ತೋಟದ ಮಾಲಕ ಹೇಳತಾರು ನಿಮ್ಮ ಅಳಿಯ ಹುಚ್ಚ ಇದ್ದಂಗೆ ಕಾಣಿಸ್ತಾದತೆ ಬೆಳಗಾನೆ ಹೊರಗೆ ಮನೆಗಾನಪ್ಪ ಮನೆ ಬೇಟ ಕೈಕಾಲಿಲ್ಲದ ಮಡದಿ ಬೇಕಂತ ಮುನುಸಗಾಟ ಎಷ್ಟು ಕೇಳಿ ಮಾಲಕ ಛಟ್ನೆ ಎದ್ದು ಹೊರಟಾನು ತನ್ನ ಅಳಿಯಳ ಮುಂದ ಹೇಳಲಾಕ ಒಳಗೋಟ ತನ್ನ ಅಳಿಯನ ಬಲ್ಲಿ ಹೋಗಿ ತೋಟದ ಮಾಲಕ ಕೇಳತಾನ ನೀನು ಬೈಲಿಗೆ ಬಿದ್ದ ಭ್ರಮಿ ಹೇಳೋ ಭ್ರಮಿ ಬೇಕ ಅಬು ಸ್ವಾಲ ಅಂತಾನ ಹಚ್ಚಿದ ನೀನು ಹುಡುಗಾಟ ಹಿಂಗ ತಗಲು ಬಾಜಿ ಮಾಡಿದ್ರೆ ಹ್ಯಾಂಗೋ ಕಡುಗಾಟ ಕೈಕಾಲಿಲ್ಲದ ಮಡದಿ ಇಲ್ಲ ನುಡ್ದಂಗ ನೀನು ನಡಿಯಲಿಲ್ಲ ಆ ಹೆಣ್ಣಿಗೆ ಮುಟ್ಟಿದ್ರ ಆಗ್ತೀನಿ ನಾನು ಮೃತ ಭ್ರಷ್ಟ ಎಷ್ಟು ಕೇಳಿ ಮಾಲಕ ಅಂದ ಮರ್ಮ ನಿನಗ ತಿಳಿದಿಲ್ಲ ಅವದು ತಿಳಿದಿಲ್ಲ ಕಾಲಿಲ್ಲಕ್ಕೆಂದ್ರ ಹತ್ತಲಿಲ್ಲೋ ಹೊಯ್ಲ ಹತ್ತಿಲ್ಲೋ ನಿನಗ ಹೊಯ್ಲ ತಗಲುಬಾಜಿ ಯಾಕೆ ನಡೆಸಿದೋ ತಿಳ್ಕೊಂಡು ಹೇಳಿದಾಗ ಅವಾಗ ಏನ್ ಹೇಳ್ತಾರಿ ಅದ್ರ ಉತ್ತರ ಏನ್ ಹೇಳ್ತಾನ ಅವ ಸಾವುಕಾರ ಎಷ್ಟು ಕೇಳಿ ಮಾಲಕ ಅಂದ ಮರ್ಮ ನಿನಗ ತಿಳಿದಿಲ್ಲ ಕಾಲ ಇಲ್ಲಕ್ಕೆಂದ್ರ ಹತ್ತಲಿಲ್ಲೋ ಹೊಯ್ಲ ಹತ್ತಿಲ್ಲೋ ನಿನಗ ಹಲೋ 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 ಹುಟ್ಟಿದ ಬಳಿಕ ನನ್ನ ಮಗಳು ದಾಟಿಲ ತರ ಬಾಗೆ ದಾಟಿಲು ಬಾಗೆ ಅದಕ್ಕೆ ಕಾಲಿಲ್ಲ ಅಂದೀನಿ ಕೇಳೋ ಕುಶಲ ಅಂದೀನಿ ಕೇಳೋ ಕುಶಲ ಕಣ್ಣ ಎಲ್ಲಾರದ ಕುಡ್ಡಿ ಅಂದ್ರ ಪರಪುರುಷರಿಗೆ ನೋಡಿ ಮಗಳು ನೋಡಿ ಕಿವಿ ಇದ್ದು ಕೆಟ್ಟ ಶಬ್ದ ಕೇಳಿಲ್ಲ ಕಿವಿಲೆ ಕೇಳಿಲ್ಲ ಅಯ್ಯ ಎಲ್ಲಾರ್ದ ನುಲ್ಲಿ ಅಂದ್ರ ಅನ್ಯ ಪದಾರ್ಥ ಹಿಡದಿಲ್ಲ ಕೈಯಾಗ ಹಿಡದಿಲ್ಲ ಕೈ ಎತ್ತಿ ಯಾರಿಗೆ ಹೊಡದಿಲ್ಲ ಅಕ್ಕಿ ಹೊಡದಿಲ್ಲ ಏ ಅರ್ಥ ತಿಳಿದು ಗುರ್ತ ಮಾಡಿಕೊಳ್ಳೋ ಗರ್ತಿ ಇದು ಈಕಿ ಖಾಸ ನನ್ನ ಮಗಳು ಖರೆ ಪ್ರಮಾಣ ಹೌದು ಹೌದು ಎಷ್ಟು ಕೇಳಿ ಶರಣಗ ಖರೆ ತೋರ್ಯಾದ ಸಂಪೂರ್ಣ ತನ್ನ ಹೆಂಡತಿ ಗುಡ ಕೂಡಿಕೊಂಡ ಅಕ್ಷ ಪರಮೇಶ್ವರಗ ಪ್ರೀತಿ ಪುತ್ರ ಅನಶಿದ ಹಿರಣ ಪೀರಮೇ ಸತಿಪತಿ ಕೂಡಿಕೊಂಡು ಕೆಲವು ದಿವಸ ಕಾಲ ಕಳವರು ಮುಂದೆ ತಯಾರಾದ್ರು ತಮ್ಮ ಜಿಲಾನೆ ಗ್ರಾಮಕ್ಕ ಬಂಧು ಬಾಂಧವರಿಗೆ ಹೇಳ್ತಾರವರು
ಪ್ರೇಮಕ್ಕ ಓಟದ ಮಾಲಕರಂದ್ರು ಕ್ಷಮಿಸಿ ಕಳಿಸ್ರಿ ನಿಮ್ಮ ಧರ್ಮಕ್ಕ ಅಂತ ಅಳಿಯನಿಗಿ ಹಸ್ತ ಇಟ್ಟು ಹೇಳತಾರೋ ಮರತೀರಬಾರ್ದು ಗುರು ಸೇವಾ ಮಗಳಿಗೆ ವಸ್ತ ಒಡವಿ ಹಾಕಿ ಕಡಕ ಮಾಡಿ ಕಳಿಸುವಾಗ ಅಳಿಯ ಅಂತನ ಮತ್ತ ಮೂಲೈತು ಋಣಕ ತುತ್ತ ಹಣ್ಣಿನ ನುಣನೆ ತೊಡಕ ಹಾಕ್ಯಾದ ಕಡಿತನಕ ಈ ಬಂಗಾರ ಋಣ ಕೊಡಬೇಕು ಯಾವ ಜನ್ಮಕ್ಕ ಊಟದ ಮಾಲಕ ಹೇಳ್ತಾನ ನಾನೇ ಋಣ ಕೊಡಬೇಕು ನಿನಗ 12 ವರ್ಷ ದುಡ್ದ ಉಪಕಾರ ಹ್ಯಾಂಗ ಮರಿಬೇಕ ನಮ್ಮ ಋಣ ನಿಮ್ಮ ಮ್ಯಾಲ ನಿಮ್ಮ ಋಣ ನಮ್ಮ ಮ್ಯಾಲ ಮೊಳಕ ಮೊಳಕ ಬಿತ್ತ ಹೋಗ್ರಿ ಭಾಳ ದಿನಕ ಹೆಂಗ ಹೇಳಿ ಸತಿ ಪತಿ ಹೋಗ್ಯಾರ ತಮ್ಮ ಸ್ಥಳಕ ಊರಿಗೆ ಹೋಗಿ ಮನೆ ಸಾರ್ಸಿ ಮಾಡಿ ಝುಮ್ಮಾಗಿ ಝಳಕ ಒಂದು ಕೆಲವು ದಿವಸದಲ್ಲಿ ಗರ್ಭವತಿ ಆದಳು ಸತಿ ಮೈಬೂಬು ಮೂಡಿ ಒಡಲೋಳು ಗರ್ಭ ತಾಳಿದ ಪಾತ್ಮ ತಾಯಿಗೆ ಭಂಕಿ ಕಾಲ ಕತ್ತಾವು ಬ್ರಹ್ಮಲಿಖಿತ ಹಿಂಗೆ ಬರೆದಿತ್ತವಳ ಭೋಗಾಕ ಬಂಕಿ ಕಾಡಿ ಭಾರಿ ಹಣ್ಣಿಗೆ ಹಂಬಲಾಗಬೇಕ ಭಾರಿ ಹಣ್ಣಿಗೆ ಹೋಗಿ ಹಾವ ಕಚ್ಚೆ ಸಾಯ್ಬೇಕ ಹೋಗದ ಪ್ರಮಾಣ ಅಲ್ಲಿಗೆ ಸಾಧಿಸಿ ಬಂದೀತು ಭಾರಿ ಗಿಡ ಎತ್ತೋ ಹೆತ್ತಲ್ದ ಹಣ್ಣಿನ ಮ್ಯಾಲ ಹಂಬಲಾಗಿ ಪಾತ್ಮ ಹೋಗ್ಯಾಡ್ರಿ ಬರರ ಹೋಗ್ಯಾಡ್ರಿ ಬರರ ಈ ದಾರಿ ನೋಡ್ಕೋತೆ ಗಿಡದಾಗ ಕೂತಿತ್ತು ಮಿಡಿ ನಾಗರ ಗಿಡಕ್ಕೆ ಹೋಗಿ ನೋಡತಾಳ ಹಣ್ಣಿನ ಮ್ಯಾಲ ಅಕಿನ ಹಾವಿನ ನೆವರ ಪಾತಿ ಮ್ಯಾನ ಮ್ಯಾಲ ಇತ್ತು ಕೈಯ ಹಾಕಿದ್ರೆ ಕಚ್ಚತಿತ್ತು ಮೈಬೂಬಗೈತು ಎತ್ತರ ತಾಯಿ ಹಾವು ಕಚ್ಚಿ ಸೌತಾಳಂತ ಕುಕ್ಷದೊಳಗ ಕಾಜಕ ಚೂಟಿದಾನೋ ಜಕ್ಕ ಚೂಟಿದ ಕೂಡ್ಲೆ ತಾಯಿ ಕೌಳ ಹತ್ತಿ ಬಿದ್ದಳ ಹಾರಿ ಖಬರ ಬಿದ್ದಾಳ ಹಾರಿ ಖಬರ ಇನ್ನ ಹಣ್ಣಿನ ಆಶ ಮೀರಿ ಮನೆ ದಾಳಿನ ಹಿಡದಾಳ ಪೋರ ಹೊಟ್ಟಿ ಒಳಗೆ ಮೈಬೂಬ್ ಹೆಂಗ ಪವಾಡ ಮಾಡಿ ತೋರಿಸಿದಾನು ಆ ಪಾತಿಮಾಗ ಏನು ಗುರುತ ಪ್ರಕರಣ ಹೌದು ಬಾವಾಗಿ ಬೆಂಕಿ ಹಚ್ಚಲಿ ಅಂತಳ ಬಾರಿ ಹಣ್ಣ ಮನೆ ದಾರಿ ಹಿಡಿದು ಮೀರಿ ಹೋಯ್ತು ಭೋಗದ ಪ್ರಮಾಣ ಪರಮೇಶ್ವರಗ ಪ್ರೀತಿ ಪುತ್ರ ನಶೀರಾನು ಪೀರನ ಪೀರಮೈ ಭೋಗ ಒಂದು ಕೆಲವು ದಿವಸದಲ್ಲಿ ಗರ್ಭವತಿ ಆದಳು ಸತಿ ಹೌದು ತಾಯಿಗೆ
ಬೇನೆ ಎದ್ದು ಬಾದಾಗೆ ಬಳಲೋತ ಮೈಬೂಬ ಹೇಳತಾನ ಹೆಂಗ ತಾಯಿ ಹೊಟ್ಯಾಗೆ ಕುಂತ ಸವಾ ಮಳ ಹೊಸರ್ವಿ ನುಂಗುದ್ರ ಪ್ರಸೂತಾಳಾಗತ್ತ ತಾಳರ್ಗ ತಾಯಿ ಹೊಸ ಅರಿವಿ ನುಂಗಿದಾಳು ಲುಂಗಿ ಹುಟ್ಟೆ ಹುಟ್ಟಿ ಬಂದಾನ ಜಗತ್ತ ತಾಳರ್ಗ ತಾಯಿ ಹೊಸ ಅರಿವಿ ನುಂಗಿದಾಳು ಲುಂಗಿ ಹುಟ್ಟೆ ಹುಟ್ಟಿ ಬಂದಾನ ಜಗತ್ತ ಶರಣ ಶುಕ್ರವಾರ ಹುಟ್ಟಿ ಬಂದ ಆ ತಿಂಗಳದೊಳಗ ಮುಸಲ್ಮಾನರು ಒಂದೊತ್ತ ಹೆಂಗ ಎಲ್ಲರೂ ಕೂಡಿ ಅಲ್ಲರ ನಾಮ ಭಜಿಸೂತ ಮೈಬೂಬ ಮಲಿ ಬಿಟ್ಟು ಒಂದು ಹೊತ್ತೆ ಹಿಡದಾನ ತುಳ್ಕಂಗಿಲ್ಲ ಅರ್ಧ ಕೊಡಕ್ ಸಮಾಧಾನ ಇರ್ಲತ್ತ ಹೇಳ್ತಾರ ಅದಕ್ಕ ತುಂಬಿದ ಕೂಡ ಎಂದು ತುಳ್ಕಂಗಿಲ್ರಿ ಅರ್ಧ ಕೊಡಕ ಇದು ಅರ್ಧ ಕೂಡ ತುಳ್ಕದ ಮಾಡುವುದೇ ಅದು ಅದಕ್ಕ ಇವು ಏನಾಗ್ತದ ಅದು ಹಿಂದಿನ ಮನುಷ್ಯ ಬಂದದಲ್ರಿ ಅಂತ ಹಂಗ ಆಗ್ತದ ಇದು ಮಾತು ಹೌದಲ್ರಿ ಮಾಸ್ತರ ಅದಕ್ಕೆ ಎಂತ ಪದ ನಡೆದದ ಯಾರ ಪದ ನಡೆದದ ನಾವ್ ಏನ್ ಮಾತಾಡಬೇಕು ಹಾಡೋರಿಗೆ ಏನೋ ಅಂತದ್ ಮಾತ್ರ ಪರಿಕಲ್ಪನೆ ಬೇಕು ನಮ್ಮ ಬಲ್ಯಾಕ ಮರ್ಯಾದಿ ಅದಕ್ಕ ಇಂಥವೆಲ್ಲ ತಿಳಿಬೇಕಾದ್ರ ಹಿಂದಿನ ಜನ್ಮದ ಸುಕೃತ ಫಲ ಪುಣ್ಯ ಇರ್ಬೇಕು ಅದಕ್ಕೆ ರೈತ ಭೂಮಿಗೆ ಬೀಜ ಬಿತ್ತಬೇಕಾದ್ರ ಪಕ್ವಾನಿದ್ದಾಗೆ ಹಸಿ ಬೇಕ್ರಿ ನೆಲ ಹೌದು ಪಕ್ಕ ಹಸಿ ಇತ್ತಪ್ಪ ಅಂತಂದ್ರೆ ಬೀಜ ನಾಡ್ತದ ಭೂಮಿಯಾಗ ಅದು ಅರ್ಧ ಆಗಿತ್ತಪ್ಪ ಅಂತಂದ್ರೆ ಲಡ್ ಐತದ ಬೀಜ ಅದು ಹೌದು ಹಂಗ ಇಂಥ ಶರಣರ ನುಡಿಗಳು ಕಿವಿಗೆ ಕೇಳಿಸ್ಬೇಕಾದ್ರೆ ಇಂಪಾಗಿ ಆ ಹಸಿ ಅನ್ನುವಂಥದ್ದು ಹೆಂಗ್ ಬೇಕಲ್ಲ ಭೂಮಿಯಾಗ ಹಂಗ ಹಿಂದಿನ ಜನ್ಮದ ಪುಣ್ಯ ಬೇಕ್ರಿಪ್ಪ ನಮ್ ಬಲ್ಯಾಕ ಅದು ಪುಣ್ಯ ಇರ್ಲಿಕ್ಕೆ ಹಂಗ ಆಗ್ತದ್ರಿ ಪುಣ್ಯ ಇರ್ಲಿಕ್ಕಪ್ಪ ಅಂತಂದ್ರೆ ಹಿಂಗ್ ಬಂದ್ ನಡವರ್ಕ್ ಬಂದ್ ಆಕಿಗೆ ಪಾಳೆ ಕೊಡು ಅಂದಂಗ ಆಗ್ತದ ಹೌದಲ್ರಿ ಹಂಗ ಆಗಂಗಿಲ್ಲ ಮೊದಲೇ ನಾವು ಹಾಡು ಟೈಮದಾಗ ನೀವು ಮೊದಲೇ ಹೇಳಬೇಕಿದು ಯಾಕಪ್ಪ ಈ ಪದ ಹಾಡಬೇಡ ಒಂದು ಸಣ್ಣದ ಹಾಡು ಹಿಂದ್ರಗಡೆ ಆಕಿ ಪಾಳೆ ಕೊಡು ಅಂತ ಹೇಳ್ಬೇಕು ಹೌದಲ್ರಿ ಮಾಸ್ತರ ಮತ್ತೆ ನಡಬರ್ಕ ಬಂದ್ಕಿರಿ ನೀವು ಆಕಿ ಪಾಳೆ ಕೊಡು ಅಂದ್ರ ಹ್ಞೂ ರೀಪ್ಪ ಚಲೋ ಮಂಟಪ ನಡೆದಿತ್ತ ನನಗೂ ಸ್ವಲ್ಪ ಕುಕ್ಕಮ ಹಚ್ಚ ನೋಡಿರು ಕೊಳ್ಳಿ ಸಿಗಿಸಿದೇನೋ ಕಟ್ಟಿಗೆ ಹೊರಗ ಕೊಳ್ಳಿ ಸಿಗಿಸಿದೇನೋ ಕಟ್ಟಿಗೆ ಹೊರಗ ಅದು ಮರ್ತು ಒಲ್ಯಾಗ ಹೋಯ್ತು ಒಳ್ಳೆ ಸೊಟ್ಟು ಕಟ್ಟಿಗೆ ಹೊರಗ ಮರ್ತು ಒಲ್ಯಾಗ ಹೋಯ್ತು ಕೊಳ್ಳಿ ಸುಟ್ಟು ಕಾವೇ ಕೊಳ್ಳಿ ಸಿಗಿಸಿದೇನೋ ಕಟ್ಟಿಗೆ ಹೊರಗ ಕೊಳ್ಳಿ ಸಿಗಿಸಿದೇನೋ ಕಟ್ಟಿಗೆ ಹೊರಗ ಅದು ಮರ್ತು ಒಲ್ಯಾಗ ಹೋಯ್ತು ಒಳ್ಳೆ ಸೊಟ್ಟು ಹೊರಗ ಕಟ್ಟಿಗೆ ಹೊರಗ ಮರ್ತು ಒಲ್ಯಾಗ ಹೋಯ್ತು ಕೊಳ್ಳಿ ಸುಟ್ಟು ಕಾವೇ ಬಿತ್ತುವಾಗ ಹೋರಿ ಕರ ಒಂದು ತಪಾಸಿಲ್ಲ ಕಳಿತು ಶೋಧ ಮಾಡಿ ಹಂತಿ ಕಟ್ಟಿ ತೋರಿದರ ರಾಶಿ ಮನೆಗೆ ಬಂತು ಹದನಾಗಿ ಬೀಸಿ ಚಪಾತಿ ಮಾಡುವಾಗ ಹದನಾಗಿ ಬೀಸಿ ಚಪಾತಿ ಮಾಡಿ ಕಡೆಗೆ ಬಂತು ಕಟ್ಟಿಗೆ ಹೊರಗ ಮರ್ತು ಒಳಗ ಹೋಯ್ತು ಕೊಳ್ಳಿ ಸುಟ್ಟು ಕಾವೇ ಕೊಳ್ಳಿ ಸಿಗಿಸಿದನ ಕಟ್ಟಿಗೆ ಹೊರಗ ಕೊಳ್ಳಿ ಸಿಗಿಸಿದನ ಕಟ್ಟಿಗೆ ಹೊರಗ ಮರ್ತು ಒಲ್ಯಾಗ ಹೋಯ್ತು ಒಳ್ಳೆ ಸೊಟ್ಟು ಹೊರಗ ಕಾವೇ ಕೊಳ್ಳಿ ಸಿಗದೇನೋ ಕಟ್ಟಿಗೆ ಹೊರಗ ಮರ್ತು ಒಳಗ ಹೋಯ್ತು ಕೊಳ್ಳಿ ಸುಟ್ಟು ಕಾವೇ ಓದಿ ಬಿತ್ತುವಾಗ ಹೋರಿ ಕರ ಒಂದು ತಪಾಸಿಲ್ಲ ಕಳಿತು ಶೋಧ ಮಾಡಿ ಹಂತಿ ಕಟ್ಟಿ ತೋರಿದರ ರಾಶಿ ಮನೆಗೆ ಬಂತು ಹದನಾಗಿ ಬೀಸಿ ಚಪಾತಿ ಮಾಡುವಾಗ ಹದನಾಗಿ ಬೀಸಿ ಚಪಾತಿ ಮಾಡುವ ಕಡೆಗೆ ಬಂತು ಕೊಳ್ಳಿ ಸುಟ್ಟು ಕಾವೇ ಕಟ್ಟಿಗೆ ಹೊರಗ ಮರ್ತು ಒಳಗ ಹೋಯ್ತು ಕೊಳ್ಳಿ ಸುಟ್ಟು ಕಾವೇ
ಜಾತ್ರೆಗೆ ಹೋದೇನಂದ್ರ ಹಾದಿನ ಹರದೀತೋ ಮನಿ ಆದ ಕರೆ ಅಂಗಳ ಇಲ್ಲ ಇದು ಅಂತ ಯಪ್ಪ ಸನಿ ನೆರ್ಮನಿಯವರು ಎನ್ಗೂಡ ಮಾತಿಲ್ಲ ಸನಿ ನೆರ್ಮನಿಯವರು ಎನ್ಗೂಡ ಮಾತಿಲ್ಲ ಮಾಡೋ ಜನ ಇಲ್ಲದಲ್ಲಿ ಜಾತ್ರೆಗೆ ಹೋದೇನಂದ್ರ ಹಾದಿನೇ ಹರಿದಿತ್ತು ಮನಿ ಅದಕ್ಕರೆ ಅಂಗಳ ಇಲ್ಲ ಇದು ಅಂತ ಗಮ್ಮತ್ತು ಸನಿ ನರ್ಮನಿಯವರು ಎನ್ಗೂಡ ಮಾತಿಲ್ಲ ಮಾಡಿ ಹೋಗ್ರಿ ಅಬಸತ್ತು ಯಾಕೆ ಹೇಳ್ತಾನಪ್ಪ ಕವಿ ಯಾಕೆ ಹೇಳ್ತಾನ್ರಿ ಮಾಸ್ತರ್ ಅವನು ವಿಚಾರ ಮಾಡಿರ್ಬೇಕು ಸೂರ್ಯನವ ಮಾಡ್ತಾನವ ಭಾವಸೇರನ್ನ ಬಸವಣ್ಣ ನಿಮ್ಮ ಮುತ್ಯ ಸತ್ತಿರ್ತಾನ ಮುತ್ಯ ಸತ್ತು ಕೂಡಲೇ ಹೋಗಿ ಅದೇ ಗೋರ್ಯಾಗ ಇಟ್ಟಿರ್ತಾರ ನಿಮ್ಮ ಮುತ್ಯ ಸಹನ ಅವ್ನ ಮಗಲಾಗ ನಿಮ್ಮ ಅಪ್ಪನು ಸಹಿತಾನ ಅವ ಸಹನ ಒಯ್ದು ಅವ್ನ ಮಗಲಾಗೆ ಇಡ್ತಾರ ಹೌದು ಜನ ಇಲ್ಲದಲ್ಲಿ ಜಾತ್ರೆಗೆ ಹೋದನಂದ್ರೆ ಹಾದಿನೇ ಹರಿದಿತ್ತು ಅದಕ್ಕೆ ಅಲ್ಲಿ ಜನ ಇರಂಗಿಲ್ಲ ಒಯ್ದು ಮಾತ್ರ ಅವ್ರು ಇಬ್ಬರೇ ಇರ್ತಾರ ಹಾದಿ ಮಾತ್ರ ರಗಡ್ ಇರ್ತದ ಅಲ್ಲಿ ಹೌದು ಖರೆ ಸನಿ ನೆರ್ಮನಿ ಅಂದ್ರೆ ಮಗಳಾಗಿರ್ತಾನಲ್ಲ ಅಪ್ಪ ಮುತ್ಯ ಹೌದು ಅವ್ರು ಕೂಡ ಮಾತಿಲ್ಲ ಮಾಡಿ ಹೋಗ್ರಿ ಅಬಸತ್ತು ಅಂತ ಹೇಳ್ತಾನ ಹೌದಲ್ರಿ ಅವ ಮೊದಲೇ ಸತ್ತು ಹೋಗಿರ್ತಾನ ಅವ ಮಾತಾಡಂಗಿಲ್ಲ ನಿನ್ ಕೂಡ ನೆರ್ಮನಿಯವ್ರು ಕೂಡ ಮಾತಿಲ್ಲಪ್ಪ ಅಂದ್ರೆ ನಿನ್ ಕೂಡ ಮಾತಾಡಂಗಿಲ್ಲ ಮೊದಲೇ ಅವ್ನು ನಿನಕ್ಕಿಂತ ಮೊದಲೇ ಸತ್ತು ಹೋಗಿರ್ತಾನ ಅಂತ ತಿಳ್ಕೊಂಡು ಹೆಂಗೇನ್ರಿ ವಿಚಾರ ಮಾಡ್ತಾ ಹೋಗ್ತೀನಿ ಹಂಗೇನಿಲ್ರಿ ಇದು ಮಾತ ಇದು ಅಧ್ಯಾತ್ಮದ ಶುದ್ಧ ಅಧ್ಯಾತ್ಮ ಹೌದು ಒಳ್ಳಿ ಅಂದ್ರೆ ಯಾವುದು ಹೇಳ್ತಾನ್ರಿ ತಾವು ಉಳ್ದಿದ್ ಯಾವುದು ಅದಕ್ಕೆ ಮತ್ತೇನ್ ಹೇಳ್ತಾರ ಏನ್ ಹೇಳ್ತಾನ್ರಿ ಆಕಳ ಇದಿಲ್ಲ ಹಾಲಿಗೆ ಕಡಿಮಿಲ್ಲ ಮೂರ್ ಲೋಕ ತಿರುಗುವುದು ಕಾಲಿಲ್ಲ ಕುದುರಿ ನೀರಿಲ್ಲ ಹೊಳಿ ಹಾಯ್ತು ಸಾಕಿದ ನಾಯಿ ಬಿಟ್ಟು ಸೈರ್ಯ ನಾಯಿ ಬಂದು ಸಾಕಿದ ನಾಯಿ ಬಿಟ್ಟು ಸೈರ್ಯ ನಾಯಿ ಆನಿ ಎಳತಿ ಒಂದು ಹೇನ ಕಂಡೆನು ಧಾರ್ಯಾಗ ಬೆತ್ತಾಯಿತು ಸ್ವಾನ ಓಡತಿತ್ತು ಮಲಬೆನ್ನ ಹತ್ತಿತ್ತು ಕುರಿ ನೋಡಿ ನಗತಿತ್ತು ಮಾನುಳ್ಳ ಬೆಕ್ಕಿಗೆ ಇಲಿ ಬೆನ್ನ ಹತ್ಯಾದ ಮಾನುಳ್ಳ ಬೆಕ್ಕಿಗೆ ಇಲಿ ಬೆನ್ನ ಮರ್ಯಾದಲ್ಲಿ ಹೋಯ್ತು ಪಳ್ಳಿ ಸುಟ್ಟು ಪಳ್ಳಿ ಜಗತ್ತಿನ ಕಡೆಗೆ ಹೊರಗ ಪಳ್ಳಿ ಜಗತ್ತಿನ ಕಡೆಗೆ ಹೊರಗ ಮಾಡ್ತು ಹೊರಗ ಹೋಯ್ತು ಅಂದೆವಾಡಿ ಹಿಂದೆ ಉಳಿತೋ ನಂದು ನಾನು ಮರೆತು ನಂದು ನಿಂದು ಒಂದಾಗಿ ಐವೀಶ ಹಿಂದಿಂದೆಲ್ಲ ಮರೆತು ಆನಂದ ನಿಜ ವಸ್ತು ನೆಲೆ ಮಾಡಿಕೊಂಡ ಆನಂದ ನಿಜ ವಸ್ತು ನೆಲೆ ಮಾಡಿಕೊಂಡ ಮುಗಾದಿಂದ ಬೆರೆತು ಪಳ್ಳಿ ಸುಟ್ಟು ಪಳ್ಳಿ ಜಗತ್ತಿನ ಕಡೆಗೆ ಹೊರಗ ಮಾಡ್ತು ಹೊರಗ